ದೊಮ್ಮೆಯು ಜಗದಿರವ ನಿಂತು ಅರಿವೆ ಅನ್ನುವಂತ ಪದ್ಯವನ್ನ ಹೇಳಿದ್ರು. ಅರಿವೆ ಬರೀ ಅರಿವೆ ಅಂದ್ರ ಅಲ್ಲಿ ಯಾವುದೇ ಒಂದು ಉಪಾಧಿ ಇರದೇ ಇರುವಂತದ್ದು, ಉಪಾಧಿ ರಹಿತವಾಗಿರುವಂತ ಅರಿವೆ. ನಿನಗ ಯಾವ ಸಂದರ್ಭದಲ್ಲಾದ್ರೂ ಕೂಡ ನಿನಗ ಮರಿವೆ ಅನ್ನುವಂಥದ್ದು ಇಲ್ವೇ ಇಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸಿದ್ರು. ಈಗ ಉಪಾಧಿಯಿಂದ ವಿಶ್ವಾದಿ ಅಂದ್ರ ವಿಶ್ವ ಅನ್ಸ್ಕೊಂಡಿ, ಜಾಗ್ರದಲ್ಲಿ ವಿಶ್ವ ಅನ್ಸ್ಕೊಂಡಿ, ಸ್ವಪ್ನದಲ್ಲಿ ತೈಜಸ್ ಅನ್ಸ್ಕೊಂಡಿ, ನಿದ್ರೆಯಲ್ಲಿ ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅಂತ ಅನ್ಸ್ಕೊಂಡಿ, ಈ ಭೇದವಾಗಿ ಉಪಾಧಿಯಿಂದ ಜೀವರುಗಳು ಬೇರೆ ಬೇರೆ ಅಂತ ಅನಿಸಿದ್ರು ಕೂಡ ಉಪಾಧಿಯನ್ನ ತೆಗೆದಾಗ ನೀನ್ ಯಾಕಂದ್ರ ಬರೀ ಅರಿವಿನ ಸ್ವರೂಪ ನೀನಿದಿ. ಯಾಕಂತಂದ್ರ ಈ ಅರಿವೇ ಮಾಯೆಯಲ್ಲಿ ಮಾಯ ಉಪಾಧಿಯಿಂದ ಕೂಡಿದದಕ್ಕಾಗಿ ಅಲ್ಲಿ ತತ್ಪದದ ಒಂದು ಅರಿವೆ ಅಂತ ಅನ್ಸ್ಕೊಂಡಿ, ಆಮೇಲೆ ಅವಿದ್ಯೆ ಉಪಾಧಿಯಿಂದ ಕೂಡ್ಕೊಂಡು ತೊಂಪದದ ಅರಿವು ಅಂತ ನೀನೇ ಅನ್ಸ್ಕೊಂಡಿ. ಇವೆರಡು ಉಪಾಧಿಗಳನ್ನ ಕಳೆದ್ರ ಒಂದೇ ಅಖಂಡೈಕ ಅರಿವೆ ನೀನು ಅನ್ನುವಂಥ ವಿಚಾರವನ್ನ, ಅದೇ ಒಂದು ಶಂಭುಲಿಂಗನ ಒಂದು ಸ್ವರೂಪ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಇವಾಗ ಮತ್ತು ಕೆಲವು ವಿಚಾರಗಳನ್ನ ಹೇಳ್ತಾರ. 15ನೇ ಪದದಲ್ಲಿ ಹೇಳ್ತಾರ, ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೆ ಜಾಣರ ದೇವ, ಅರಿವಿನೋಳನ್ಯ ಕಲ್ಪನೆಗಳ ನುಳಿವನೆ ಜಾಣರ ದೇವ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಅರಿವೆ ನೀನೆಂದು, ಯಾಕಂದ್ರ ಅರಿವೆ ನೀನೆಂದ್ರ ಆ ತಿಳಿಯುವಂತ ಅರಿವೆ, ಎಲ್ಲವನ್ನ ಅರಿಯುವಂಥವನ್ ಯಾರು? ಅರಿವಿನ ಸ್ವರೂಪ, ಶ್ರೇಷ್ಠವಾದಂತ ಆ ತಿಳಿಯುವಂತ ಅರಿಯುವಂತ ಸ್ವರೂಪ. ಯಾಕಂತಂದ್ರ ಅರಿವೆ ನೀನೆಂದು ಸದ್ಗುರು ಹೇಳಿದ. ಸದ್ಗುರು ಅಂದ್ರ ಇಲ್ಲಿ ಶ್ರೀ ಗುರುಗಳು, ಆಮೇಲೆ ಸದ್ಗುರುಗಳಂತ ಯಾರಿಗ್ ಹೇಳ್ತಾರ ಅಂದ್ರ ಇದು ಸತ್ಯ ಅನುಭವ, ಇದು ಮಿಥ್ಯ ಅನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕು ಅಂತ ಹೇಳ್ತಾರ. ಇದು ಸತ್ಯ ಅದ, ಇದು ಮಿಥ್ಯ ಐತಪ್ಪ ಅಂತ ಯಾರು ಹೇಳ್ತಾರ ಅವ್ರಿಗೆ ಸದ್ಗುರು ಅಂತ ಹೇಳ್ತಾರೆ. ಮತ್ತೆ ಮಿಥ್ಯೆ ಇರುವಂತದ್ದು ಸತ್ಯ ಅಂತಲ್ಲ. ಯಾಕಂದ್ರ ಮಿಥ್ಯೆ ಇರುವಂತದ್ದನ್ನ ಯಾವಾಗ್ಲೂ ಬೋಧಿಸುವಂತವ್ನು ಸದ್ಗುರು ಆಗಕ್ ಸಾಧ್ಯ ಇಲ್ಲ. ಯಾವ್ದಿದು ತೋರ್ತದ ಜಗತ್ತು ತೋರುವಂಥದ್ದು ನೋಡಪ್ಪ, ಇದನ್ನ ತಿಳಿಯುವಂಥವ್ ನೀನ್ ಬೇರೆನೇ ಇದೆ, ಇದು ನಿನ್ನಿಂದ ತಿಳಿಸಿಕೊಡುತ್ತದ, ಇದು ನೀನಾಗಕ್ ಸಾಧ್ಯ ಇಲ್ಲ. ಇದು ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಇದೆಲ್ಲ ಮಾಡುವಂಥದ್ದು ನೀನ್ ಸಂಸಾರ ಮಾಡುವಂಥದ್ದು, ಇಲ್ಲಿ ಜನನ ಮರಣದಿಂದ ಕೂಡಿದಂಥದ್ದು, ಈ ದುಃಖ ಬರುವಂಥದ್ದು, ಇದೆಲ್ಲ ಮಿಥ್ಯೆ ಐತೆ ಅಂತ ಇದು ಸತ್ಯ ಅದ, ಇದು ಮಿಥ್ಯ ಅದ ಅಂತ ಯಾರು ಹೇಳ್ತಾರ ಅವ್ರಿಗೆ ಸದ್ಗುರು ಅಂತ ಅನ್ಬೇಕು ಅಂತ ಹೇಳ್ತಾರ ಅವ್ರು. ಅದಕ್ಕ ಆ ಅರಿವು ಹೆಂಗೈತೆ ಅಂತಂದ್ರ ಆ ಅರಿವಿನ ಸ್ವರೂಪನೇ, ಯಾಕಂದ್ರೆ ವಿಶೇಷವಾದಂತ ಒಂದು ಅರಿವಿನ ಸ್ವರೂಪನೇ ನೀನು ಅಂತ ಸದ್ಗುರು ಹೇಳಿದಾಗ ಅದನ್ನ ಸದ್ಗುರು ಹೇಳಿದಂಥದ್ದನ್ನೇ ಕೇಳಿ ಅದನ್ನ ಯಾರು ತಿಳ್ಕೊಳ್ತಾರ ಅವರು ಜಾಣರು ಅಂತ ಹೇಳ್ತಾರ. ಜಾಣರು ಅಂತಂದ್ರ ಎಲ್ಲವನ್ನ ಬಲ್ಲಂಥವ್ರು, ಸರ್ವಜ್ಞ ಅಂತ ಅನ್ಸ್ಕೊಳ್ತಾನತ. ಸದ್ಗುರು ಹೆಂಗ್ ಹೇಳ್ತಾರ ಹಂಗ ಕೇಳಿ ತಿಳಿಯುವಂಥವ್ನಿಗೆ ಜಾಣ ಅಂತ ಹೇಳ್ತಾರ ಅವ್ರು, ಜಾಣರು. ಅದು ಜಾಣರ ದೇವ ಅಂತ ಹೇಳ್ತಾರ ಅವ್ರು. ಜಾಣರ ದೇವ ಅಂದ್ರೆ ಎಲ್ಲವನ್ನ ಬಲ್ಲ ಅಂತವನು, ಸರ್ವಜ್ಞದಿಂದ ಇರುವಂಥವನು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಶಿಷ್ಯ ಈ ಕಷ್ಟವನ್ನು ಗೊತ್ತಾಯ್ತು, ನಾನು ಯಾರಿದ್ದೀನಿ. ಕೆಲವು ಪ್ರಶ್ನೆಗಳು ಬರ್ತಾವಲ್ಲ, ಅಪ್ಪ ಅಮ್ಮ ಇಟ್ಟೆ ಹೆಸರು ಇದನ್ನ ಮಧ್ಯದ್ದು, ಅದ್ರ ಮೊದಲು ನಾನು ಯಾರಿದ್ದೀನಿ. ಅದಕ್ಕ ಆತ ಸದ್ಗುರುಗಳಿಗೆ, ಸದ್ಗುರು ಎಂತಿರ್ಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಆತ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಹೇಳುವಂಥವ್ನ ಇರ್ಬೇಕು. ಅಂತ ಸದ್ಗುರುಗಳಿಗೆ ಶರಣಾಗತನಾದಾಗ ನೀನು ಉದ್ಧಾರ ಆಗ್ತಿದೆ, ಇಲ್ಲಾಂದ್ರೆ ಆಗಕ್ ಸಾಧ್ಯನೇ ಇಲ್ಲ. ಎಷ್ಟು ಜನ್ಮಗಳು ಹೋದ್ರು ಕೂಡ ನೀನು ಉದ್ಧಾರ ಆಗಂಗಿಲ್ಲ. ನಿನಗ ಅಂತ ಆನಂದ ಮುಕ್ತಿ ಅನ್ನುವಂಥದ್ದು, ಯಾಕಂದ್ರ ಈ ಬಂಧನದಿಂದ, ಈ ಜನನ ಮರಣ ದುಃಖದಿಂದ ಬಿಡುಗಡೆ ಆಗ್ಬೇಕಾದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗ್ಬೇಕಾಗ್ತದ. ಅದಕ್ಕ ಅಂತ ಒಂದು ಸದ್ಗುರುಗಳಿಗೆ ಶರಣಾಗತನಾಗಿ ನಾನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಗುರುಗಳು
ನೀನ್ ಹೆಂಗಿದ್ದೀಯಪ್ಪ ಅಂತಂದ್ರ ಅರಿವಿನ ಸ್ವರೂಪನೇ ನೀನಿದ್ದಿ. ಯಾಕಂದ್ರ ದೇಹ ಮತ್ತೆ ಅಹಂಕಾರ ಮೊದಲು ಮಾಡ್ಕೊಂಡು ಅಹಂಕಾರ ಕಡೆ ಮಾಡ್ಕೊಂಡು, ದೇಹ ಮೊದಲು ಮಾಡ್ಕೊಂಡು ಅಹಂಕಾರ ಕಡೆ ಮಾಡ್ಕೊಂಡು, ಇವೆಲ್ಲ ಏನದಾವ ಶರೀರದಲ್ಲಿರುವಂತ ಎಲ್ಲ ಇಂದ್ರಿಯಗಳು ವ್ಯವಹಾರಗಳು ಏನ್ ಮಾಡ್ತಾವ, ಇವೆಲ್ಲ ಅನಾತ್ಮ ವರ್ಗಗಳು ಅದಾವ. ಇವು ಆತ್ಮ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವನ್ನ ಇದರಿಟ್ಟು ಅರಿತಿದೆ, ನೀನ್ ಅರಿವಿನ ಸ್ವರೂಪ ನೀನಿದ್ದಿ. ಆದ್ರೆ ಯಾವ ನಿನ್ನಿಂದ ಅರಿಸಿಕೊಳ್ಳುತ್ತಾವ ಅವೆಲ್ಲ ದೃಶ್ಯವಾಗಿರುವಂತದ್ದು ಮಿಥ್ಯೆ ಅದಾವ. ಅದಕ್ಕ ಇವೆಲ್ಲ ಅದರಿಂದ ಇವು ಯಾವ ನೀನಲ್ಲ, ಈ ದೇಹಾದಿಗಳನ್ನ ಎಲ್ಲವನ್ನ ಇದರಿಟ್ಟು ಅರಿಯುವಂತ ಅರಿವಿನ ಸ್ವರೂಪನೇ ನೀನಿದ್ದೀಯಪ್ಪ ಅಂತ ಹೇಳುವಂಥದ್ದು. ಅದಕ್ಕ ಅಥವಾ ನಾನು ಯಾರು ಅಂತ ಪ್ರಶ್ನೆಯನ್ನ ಮಾಡಿದದಕ್ಕೆ ಈ ಪ್ರಶ್ನೆಯನ್ನು ಅರಿಯುವಂಥವನೇ ನೀನಾಗಿದೆ. ಯಾಕಂದ್ರೆ ಪ್ರಶ್ನೆ ನಾನು ಯಾರು ಇದ್ದೀನಿ ಅಂತ ಅನ್ನುವಂಥದ್ದು ಕೂಡ, ನಾನು ಯಾರು ಇದ್ದೀನಿ ಅನ್ನುವಂಥದ್ದು ಕೂಡ ನೀನ್ ತಿಳ್ಕೊಂಡೆ ಹೇಳಕತ್ತೀರಿ. ಇಲ್ಲಾಂದ್ರೆ ನೀನ್ ಇರ್ಲೇ ಇಲ್ಲ ಅಂತಂದ್ರ ಈ ಪ್ರಶ್ನೆನೇ ನಿನಗ್ ಬರ್ತಿರ್ಲಿಲ್ಲ. ಅದಕ್ಕೆ ನೀನ್ ಇದು ಅರ್ಥಕೊಂಡು ನಾನು ಯಾರಿದ್ದೀನಿ ಅಂತ ಇದನ್ನ ತಿಳ್ಕೊಂಡೆ ನೀ ಹೇಳಕತ್ತಿ ಅಂದ್ರೆ ನೀನ್ ಅರಿವಿನ ಸ್ವರೂಪನಪ್ಪ ಅಂತ ಹೇಳುವಂಥದ್ದು. ಯಾಕಂದ್ರೆ ಇದು ಹೆಂಗೈತೆ ಅಂತಂದ್ರ ಅಪರೋಕ್ಷವಾದಂತ ಅರಿವೇ ನೀನಿದೆ. ಏನಿದೆ ಹೇಳಕ್ ಬರದೇ ಇರುವಂತದ್ದೇ ನಿನ್ನ ಸ್ವರೂಪ ಐತೆ. ಇಲ್ಲಿ ಕೂಡ ಅರಿವಿನ ಸ್ವರೂಪನೇ ನೀನಿದ್ದಿ, ಅಪರೋಕ್ಷವಾದಂತ ಅರಿವಿನ ಸ್ವರೂಪನೇ ನೀನಿದ್ದು, ನಾನಾರು ಅಂತ ಹೇಳುವಂತ ಪ್ರಶ್ನೆನೇ ಅಲ್ಲಿ ಉದ್ಭವ ಆಗಂಗಿಲ್ಲ. ಆದ್ರೂ ನೀನ್ ಪ್ರಶ್ನೆ ಮಾಡಿದಿ ಅಂತಂದ್ರೆ ಅದು ನಿನ್ನ ಸ್ವರೂಪನೇ ಅದು, ಅದನ್ನ ತಿಳ್ಕೊಂಡೆ ನೀನ್ ಹೇಳ್ತಾ ಇದ್ದೀಯ ಅನ್ನುವಂತ ವಿಚಾರವನ್ನ ಅವರು ಹೇಳ್ತಾರೆ. ಈ ರೀತಿಯಾಗಿ ಯಾವ ರೀತಿ ಸದ್ಗುರು ಹೇಳ್ತಾನ ಆ ವಿಚಾರವನ್ನ ಕೇಳಿ ತಿಳ್ಕೊಂಡು ಅದೇ ರೀತಿಯಲ್ಲಿ ಯಾರು ನಡ್ಕೊಳತ್ತಾರ ಅವ್ರು ಜಾಣರಲ್ಲಿ ಜಾಣ ಅಂತ ಹೇಳ್ತಾರೆ. ಸದ್ಗುರು ಹೇಳದಂಗ ಅದು ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಯಾಕಂದ್ರೆ ಸದ್ಗುರುವಿನ ವಾಕ್ಯ ಹೆಂಗ್ ನಂಬಬೇಕು, ಹೆಂಗ್ ಕೇಳ್ಬೇಕು, ಇದರಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಸದ್ಗುರು ವಾಕ್ಯವನ್ನ, ಸದ್ಗುರು ವಚನವೇ ಶ್ರುತಿ, ವಚನವೇ ಸದ್ಗುರುವಿನ ವಚನ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್. ಈ ಸಕಲ ಸಿದ್ಧಿಗಳಾಗು ಮೋಕ್ಷಗತಿ ಇತ್ತು ಸದ್ಗುರು ವಾಕ್ಯ. ಅಷ್ಟೊಂದು ಶಕ್ತಿಯಿಂದ ಕೂಡಿರುವಂತದ್ದು ಸದ್ಗುರು. ಅದಕ್ಕೆ ನಗುರು ಅಧಿಕಂ ಅಂತ ಹೇಳ, ಸದ್ಗುರುವಿಗಿಂತ ಜಗತ್ತಿನೊಳಗೆ ಯಾವುದೇ ಇಲ್ಲ. ಹಂಗಾಗಿ ಅಂತ ಸದ್ಗುರುಗಳ ವಾಕ್ಯಗಳನ್ನ ನಾವು ತಗೊಳ್ಬೇಕಾದ್ರೂ ಕೂಡ ಅಷ್ಟೇ ನಂಬಿಕೆ ವಿಶ್ವಾಸದಿಂದ ಅವನ್ನ ಸ್ವೀಕಾರ ಮಾಡಿದಾಗ ನಮಗ ಇಲ್ಲಿ ಗೊತ್ತಾಗ್ತದ ಅಂತ ಅರಿವಿನ ಸ್ವರೂಪನೇ ನೀನಿದೆಯಪ್ಪ. ನಾಮ ರೂಪಾತ್ಮಕವಾದಂತ ಈ ಜಗತ್ತು ತೋರ್ತದಂದ್ರೂ ಕೂಡ ಇದು ಕನಸಿನಂಗ್ ಮಿಥ್ಯೆ ಐತೆ. ಈ ಜಗತ್ತು ಹೆಂಗೈತೆ ಅಂತಂದ್ರೆ ಇದು ಮಿಥ್ಯೆ, ಅದು ಮಾಯಾ ಪ್ರಪಂಚ. ಇದು ಒಂದ್ ಕಾಲದಲ್ಲಿ ತೋರ್ಸ, ಇನ್ನೆರಡು ಕಾಲದಲ್ಲಿ ತೋರಂಗಿಲ್ಲ. ನಮ್ಗೆ ಅರಿವಿಗೆ ಬರ್ತದ, ನಮಗ್ ಗೊತ್ತಾಗ್ತದೆ ಇದು. ಯಾಕಂದ್ರೆ ದೃಶ್ಯದಿಂದ ಕೂಡಿದಂಥದ್ದು, ನಾಮರೂಪಾತ್ಮಕವಾಗಿ ಕೂಡಿದಂತ ಈ ಜಗತ್ತು ಈ ತನ್ನಲ್ಲೇ ತೋರ್ತದೆ. ಇದು ನಿನ್ನಲ್ಲೇ ನೀನ್ ನೋಡಿದಾಗ ಜಗತ್ತು ತೋರ್ತದೆ, ಇಲ್ಲಾಂದ್ರೆ ನೀನ್ ನೋಡದೇ ಇದೆ ಜಗತ್ತಿಲ್ಲ. ಹಂಗಾಗಿ ಇದು ಹೆಂಗದಂತರ ಮಿಥ್ಯೆ ಐತೆ. ನೀನು ದೃಕ್ ರೂಪವಾದಂತ ಅರಿವಿನ ಸ್ವರೂಪ, ನೀನ್ ನೋಡುವಂಥವನು, ತಿಳಿಯುವಂಥವನು, ಅರಿಯುವಂಥವನು. ಅದಕ್ಕ ಅದರ ತನ್ನ ನಿಜ ನಿರ್ವೀಕಾರದಿಂದ ಕೂಡಿದಂಥದ್ದು. ನೀನು ಹೆಂಗಿದ್ದೀಯ ಅಂತಂದ್ರ ನಿರ್ವಿಕಾರ ರೂಪವಾಗಿರುವಂಥವನು. ಈಗ ಯಾರು ತಿಳಿತಾರೋ, ಇದನ್ನ ಯಾರು ತಿಳಿತಾರೋ ಅವರು ಸರ್ವಜ್ಞ ಅಂತ ಹೇಳಿಸ್ಕೊಳತ್ತಾರ. ಅಂದ್ರೆ ಎಲ್ಲ ಬಲ್ಲವನು, ಎಲ್ಲವನ್ನ ತಿಳಿದಂಥವನು ಅಂತ ಹೇಳ್ತಾರೆ. ಅದಕ್ಕ ನಾರದ ಮಹರ್ಷಿ ತಮ್ಮ ಗುರುಗಳ ಹತ್ರ ಹೋದಾಗ ಎಲ್ಲಾ ವಿದ್ಯೆಗಳನ್ನ ನಾನು ತಿಳ್ಕೊಂಡಿದ್ದೀನಿ, ಆದ್ರೂ ಏನೋ ಒಂದು ನೆಮ್ಮದಿ ಇಲ್ಪ ನನ್ಗ. ಯಾಕಂತಂದ್ರ ಈಗೆಲ್ಲವನ್ನ ತಿಳ್ಕೊಂಡು ಪಂಡಿತರ ಹತ್ರ ಹೋದಾಗ ನಾ ಸೋತ್ ಬಿಡ್ತೀನಿ ಅನ್ನುವಂತ ಭಯ. ಪಂಡಿತರು ವಾದ ಮಾಡುವಂತಂದ್ರೆ ನಾ ಸೋಲ್ಬಾರ್ದು ಅನ್ನುವಂತ ವಿಚಾರವನ್ನ ಅವ್ರು ಇಟ್ಕೊಂಡಿರ್ತಾರಲ್ಲ, ಅವಾಗ ಎಲ್ಲಿ ನಾ ಸೋತ್ ಬಿಡ್ತೀನಿ ಅನ್ನುವಂತ ಭಯ ಆಗ್ತದ ಅಂತ ಹೇಳಿದಾಗ ಅವರು ಹೇಳ್ತಾರ, ಸನತ್ ಕುಮಾರ್ ಗುರುಗಳು ಹೇಳ್ತಾರ, ಅವರು ಅಲ್ಪ ಎಲ್ಲ ವಿದ್ಯೆಗಳನ್ನ ತಿಳ್ಕೊಂಡಿ ಅಂತ ಹೇಳ್ತೀಯಲ್ಲ, ಈ ಬ್ರಹ್ಮಜ್ಞಾನವನ್ನೇನಾದ್ರೂ ತಿಳ್ಕೊಂಡಿ ಏನು ಅಂದ್ರೆ ಇಲ್ಲ ಅಂತ ಹೇಳ್ತಾನ. ಅವಾಗ ನೀನ್ ಎಲ್ಲಾ ವಿದ್ಯೆಗಳನ್ನ ಬಲ್ಲವನಾದ್ರೂ ಕೂಡ ಬ್ರಹ್ಮಜ್ಞಾನ ಒಂದಿರ್ಲಿಲ್ಲ ಅಂದ್ರೆ ಏನು ತಿಳ್ಕೊಂಡಂಗೆ ಇಲ್ಲ. ಅದು ಯಾವ್ದು ತಿಳ್ಕೊಳ್ಳೋದೇ, ಬ್ರಹ್ಮಜ್ಞಾನ ಒಂದು ತಿಳ್ಕೊಂಡಿದ್ರೆ ಎಲ್ಲವನ್ನ ತಿಳ್ಕೊಂಡು, ಎಲ್ಲ ವಿದ್ಯೆಗಳನ್ನ ತಿಳ್ಕೊಂಡಂಗಪ್ಪ ಅಂತ ಹೇಳಿದ್ರಂತ ಅವಾಗ. ಯಾಕಂದ್ರ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು
ಬ್ರಹ್ಮಜ್ಞಾನ. ಅದಕ್ಕೆ ಹೇಳ್ತಾರೆ ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತ ಮುಂದೆ ಹೇಳ್ತಾರ ಅವ್ರು. ಬೇಕಾದಷ್ಟು ಯೋಚನೆ ಮಾಡಾಕತ್ತಾನೆ, ಬೇಕಾದಷ್ಟು ಚಿಂತನೆ ಮಾಡಾಕತ್ತಾನೆ, ಬೇಕಾದಷ್ಟು ವಿಚಾರ ಮಾಡಾಕತ್ತಾನ ಅಂತಂದ್ರು ಕೂಡ ಅಲ್ಲಿ ಅದೇ ಹೇಳ್ತಾರೆ. ಯಾಕಂದ್ರೆ ಮುಂದಿನ ನುಡಿಯಲ್ಲಿ ಕೂಡ ನಿಗಮ ಆಗಮವನ್ನೋದಿ ಸುಗುಣ ಸಂತತಿ ಗೂಡಿ ಜಗದೊಲವ ಅಂತ ತನ್ನ ಬಗೆಯನ್ನ ರೈಯದಿರೆ ತೋರದಯ್ಯ ಸುಖ. ನಿಗಮ ಆಗಮ ಇವೆಲ್ಲವನ್ನ ನೋಡಿದನ. ನಿಗಮಾಗಮವ ನೋಡಿ ಸುಗುಣ ಸಂತತಿ ಗೂಡಿ ಸದ್ಗುಣಗಳನ್ನೆಲ್ಲವನ್ನ ನಾನು ಪ್ರಾಪ್ತಿ ಮಾಡ್ಕೊಂಡಿದ್ದೆ. ಜಗತ್ತಿನ ಜನರ ಒಲವನ್ನ ನಾನು ಗಳಿಸ್ಕೊಂಡಿದ್ದೀನಿ. ಎಂಥ ಪಂಡಿತ ಅದಾನ, ಎಂಥ ಒಂದು ಇದದಾನಪ್ಪ, ಜ್ಞಾನಿ ಅದಾನ. ಎಲ್ರು ಹೌದೌದು ಅನ್ನಕತ್ಬಿಟ್ಟಾರ ನನಗಂದ್ರು ಕೂಡನು ಈ ಬ್ರಹ್ಮ ತನ್ನನ್ನ ತಾನು ತಿಳ್ಕೊಳ್ಳದೆ ಇದ್ರ ತೋರದಯ್ಯೋ ಸುಖ ತೋರದಯ್ಯೋ, ವ್ಯರ್ಥ, ಎಲ್ಲನು ವ್ಯರ್ಥ. ಮತ್ತೆ ಇದರಲ್ಲೇ ಇನ್ನೂ ಒಂದು ವಿಚಾರ, ಕಪಟ ಒಳಿದು ಕೋಟಿ ಜಪವನ್ನೆಸಗಿ ಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ. ಎಷ್ಟು ಕಪಟ ಅಳದಿದ್ದೀನಿ, ಕೋಟಿ ಜಪ ಮಾಡಾಕತ್ತೀನಿ, ತಪ ಮಾಡಾಕತ್ತೀನಿ. ಕಪಟ ಒಳಿದು ಕೋಟಿ ಜಪವನ್ನೆಸಗಿ ಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ. ನೋಡ್ರಿ, ಎಲ್ಲಾ ತಪಸ್ ಮಾಡಿನ, ಜಪ ಮಾಡಿನ, ತಪ ಮಾಡಿನ, ಕೋಟಿ ಮಾಡಿ ಏನ್ ಮಾಡಿದ್ರೆ ಏನಪ್ಪಾ ಆದ್ರ ತೋರದಯ್ಯ ಸುಖ ತೋರದಯ್ಯ. ಯಾಕೆ ತೋರಂಗಿಲ್ಲ? ಬ್ರಹ್ಮಜ್ಞಾನ ಒಂದಿಲ್ದೆ ಇದ್ರೆ ನೀ ಬೇಕಾದೇಟ್ ಮಾಡಿ ಎಷ್ಟು ಜನ್ಮದಾಗನ ಕರ್ಮ ಮಾಡ್ಕೊಂತ ನಿನಗಿದು ಆನಂದ ಆಗಂಗಿಲ್ಲ. ಯಾವಾಗ ನೀನ್ ಯಾರು ಅಂತ ತಿಳ್ಕೊಳ್ತಿ, ಬ್ರಹ್ಮಜ್ಞಾನವನ್ನ ಅರ್ಥಕೊಳ್ತಿದಿ, ಅವಾಗೇ ಆನಂದ ಆಗುವಂಥದ್ದು. ಇದು ಬಿಟ್ಟು ನೀ ಏನೇನೋ ಮಾಡಕ್ ಹೋದ್ರ ಎಲ್ಲ ವ್ಯರ್ಥ ನೋಡಪ್ಪ ಅಂತ ಹೇಳ್ತಾರ ಅವ್ರು. ಈ ರೀತಿಯಾಗಿ ಬ್ರಹ್ಮಜ್ಞಾನವನ್ನ ಅರ್ಥಕೊಂಡಾಗ ಮಾತ್ರ ನಿನಗದ ಆನಂದ ಆಗುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಸದ್ಗುರು ಏನ್ ಅರಿವು ನೀನೆಂತ ಸದ್ಗುರು ಕೇಳಿ ತಿಳಿವನೇ ಜನರೇ. ಸದ್ಗುರು ಇದ್ದಂಗೆ ಹೇಳ್ಬೇಕು. ಸದ್ಗುರು ಕೂಡನು ಅಲ್ಲಿ ಯಾವುದು ಮುಚ್ಚು ಮರೆ ಇಲ್ದೇನೆ. ಶಿಷ್ಯ ನನಗ ಬಹಳ ಇದಾಗಿದಪ್ಪ, ಈ ಜನನ ಮರಣ ಅನ್ನುವಂಥ ದುಃಖ ಐತಪ್ಪ, ಈ ಬಂಧನ ಜನನ ಮರಣ ಅನ್ನುವಂಥ ದುಃಖ, ಈ ಭವಬಂಧನ ನನ್ನನ್ನ ಬಹಳ ಕಾಡಾಕತ್ತದ ಗುರುವೆ, ನನಗೆ ಇದನ್ನ ಪಾರ್ ಮಾಡೋ ಅಂತ ಬಂದು ಅದನ್ನ ಪಾದಕ್ಕೆ ಶರಣಾಗತನಾದಾಗ ಇದ್ದಂಗ ಹೇಳ್ಬೇಕು. ಅದಕ್ಕೆ ವಿಹಿತ ಗುರು ಅಂತ ಹೇಳ್ತಾರ. ಇದ್ದಂಗೆ ತಿಳಿಸ್ಬೇಕು. ನೋಡಪ್ಪ, ಇದು ಸತ್ಯ ಐತಿ, ಇದು ಮಿಥ್ಯೆ ಐತಿ, ನೀವು ಹೋಗೋ ಮಾರ್ಗ ಹಿಂಗಿರ್ಬೇಕು, ಹಿಂಗಾದಾಗ ನಿನಗಿಂತ ಆನಂದ ಆಗ್ತದ, ಇದನ್ನ ತಿಳ್ಕೊ, ಇದು ಈ ರೀತಿ ನಡ್ಕೋ ಅಂತ ಹೇಳುವಂಥದ್ದಾಗಬೇಕು. ಶಿಷ್ಯನ ಅಷ್ಟೇ ಬಲ್ಲಾಡ್ಡೆ ಇರ್ಬೇಕು. ಸದ್ಗುರು ವಾಕ್ಯನೇ ವೇದ ವಾಕ್ಯ ಅಂತ ತಿಳ್ಕೊಳ್ಬೇಕು. ಅದನ್ನ ವಾಕ್ಯ ಬಹಳಷ್ಟು ನಂಬಿಕೆಯಿಂದ ಆ ವಿಚಾರಗಳನ್ನ ತಗೊಂಡಾಗ ಆತ ಗೆಲ್ಲತಾನ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಬಲಾಢ್ಯ ಗುರುನೇ ಇರ್ಬೇಕು, ಬಲಾಢ್ಯ ಶಿಷ್ಯನೇ ಇರ್ಬೇಕಿಲ್ಲಿ ಅಂದಾಗ ಮಾತ್ರ. ಯಾಕಂದ್ರೆ ಬಲಾಢ್ಯ ಅಂತಂದ್ರೆ ಏನ್ ಮಾಡುವಂಥದ್ದು ಏನಿಲ್ಲ ನೋಡ್ರಿ, ಸುಮ್ಮನೆ ಕೇಳ್ಬೇಕು, ಆ ಪ್ರಕಾರ ನಡ್ಕೊಳ್ಳುವಂತ. ಸದ್ಗುರು ವಾಕ್ಯವನ್ನ ಬಹಳಷ್ಟು ಶ್ರದ್ಧಾವನ್ ಲಭತೆ ಜ್ಞಾನ ಅಂತ ಹೇಳಿದಾರೆ. ಎಷ್ಟು ಶ್ರದ್ಧೆಯಿಂದ ನೀ ತಗೊಳ್ತಿದ್ದಿ ಆ ಜ್ಞಾನ ನಿನಗೆ ಕೈ ಸೇರ್ತದೆ. ಮತ್ತೆ ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ ನೋಡೋಣ. 1, 2 ಒಟ್ಟಿಗೆ ಕೊಟ್ಟಿದಾರ ನೋಡೋಣ. 2 ನುಡಿಗಳಿಂದ ಅರಿವಿನ ಸ್ವರೂಪವನ್ನ ವರ್ಣನೆ ಮಾಡ್ತಾರ ಅವರು. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾಣರ ದೇವ. ಅರಿವನೇ ಏನ್ ಹೇಳ್ತಾರ, ಅರಿವನೇ ನಿತ್ಯ ನಿರ್ಮಳವೆಂದು ನೆನೆವನೇ ಜಾಣರ ದೇವ. ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಬಗೆಯವನೇ ಜಾಣರ ದೇವ. ಅರಿವಿಲ್ಲದುದೇ ಜಡಬಹುದೆಂದು ಬಿಡುವನೇ ಜಾಣರ ದೇವ. 1ನೇ ನುಡಿಯಲ್ಲಿ. 2ನೇ ನುಡಿಯಲ್ಲಿ ಅರಿವೇ ಸದಾನಂದವೆಂದು ಅನುಭವಿಪನೇ ಜಾಣರ ದೇವ. ಅರಿವೇ ಸ್ವಯಂ ಜ್ಯೋತಿ ಎಂದು ಅರುವಿಸುವನೇ ಜಾಣರ ದೇವ. ಅರಿವಿನೋಳಿಲ್ಲೊಮ್ಮೆ ಮರಹೆಂದು ಬಲ್ಲನೇ ಜಾಣರ ದೇವ. ಅರಿವ ಅವಸ್ಥೆಗಳಿಗೆ ಪೆರೆತಂದು ಕಾಣ್ಬನೇ ಜಾಣರ ದೇವ ಅನ್ನುವಂತ 2 ವಿಚಾರಗಳನ್ನ ಅವರು ಹೇಳ್ತಾರ. ಮತ್ತೆ ಇಲ್ಲಿ ಹಿಂದಿನ ವಿಚಾರದಲ್ಲಿ ಕೂಡ ಇಲ್ಲಿ ಅರಿವೆ ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ. ಅರಿವಿನೊಳ ಅನ್ಯ ಕಲ್ಪನೆಗಳು ಉಳಿವಿನ ಅಂತಂದ್ರೆ ಅರಿವಿನೊಳ ಅನ್ಯ ಕಲ್ಪನೆಗಳು ಅಂದ್ರೆ ಭಿನ್ನ ಭಿನ್ನವಾಗಿ ಕಾಣುವಂಥದ್ದು ಏನು ಯಾವುದು, ಆ ಕಲ್ಪನೆಗಳನ್ನೆಲ್ಲವನ್ನು ಉಳಿವನೇ ಬಿಟ್ಟು ಬಿಡುವಂಥದ್ದು. ಯಾಕಂತಂದ್ರ ಈ ರೀತಿ ಅರಿವೇ ತಾನಾಗಿರುವಂಥದ್ದು, ಬೇರೆ ಎಲ್ಲವನ್ನ ಹೆಂಗಂತಂದ್ರ ಅವು ಎಲ್ಲ ಬಿಡುವಂಥದ್ದು, ಅರಿಸಿಕೊಳ್ಳುವಂಥವೇನವ ಅವೆಲ್ಲವನ್ನ ಬಿಡುವಂಥವನು ಜಾಣರ ದೇವ ಅಂತ ಹೇಳಿ, ಅರಿವೇ ಪರಬ್ರಹ್ಮವೆಂದು ಭಾವಿಸುವವನೇ ಜಾಣರ ದೇವ. ನೋಡಿ, ಅರಿವೇ ಅಂದ್ರೆ ಯಾವುದು? ನಿನ್ನ ಸ್ವರೂಪ ಚಿದ್ರೂಪ.
ಸದ್ರೂಪು ಚಿದ್ರೂಪ ಅಂತ ಹೇಳ್ತಾರಲ್ಲ, ಚಿದ್ರೂಪ ಎಲ್ಲವನ್ನ ತಿಳಿಯುವಂತವನು, ಅರಿಯುವಂತವನು. ಆ ಪರಬ್ರಹ್ಮ ಸ್ವರೂಪವೆಂದು ಯಾರು ನಿಶ್ಚಯ ಮಾಡ್ತಾರ ಆತನೇ ಜಾಣರ ದೇವ. ಇಲ್ಲಿ ಕೂಡ ಏನ್ ಹೇಳ್ತಾರ, ಇದು ಹೆಂಗದ? ಅಪರೋಕ್ಷವಾಗಿರುವಂಥದ್ದು ಅರಿವಿನ ಒಂದು ಸ್ವರೂಪನಾದ ತಾನೇ ಪರಬ್ರಹ್ಮ ಸ್ವರೂಪ. ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯ. ಅದಕ್ಕೆ ಇಲ್ಲಿ ಕೂಡ ಈ ಜಗತ್ತಿಗೆ ಕಾರಣವಾಗಿರುವಂಥದ್ದು ಕೆಲವು ವಿಚಾರಗಳಲ್ಲಿ ಹೇಳ್ತಾರೆ. ಇದು ಅಪರೋಕ್ಷವಾಗಿರುವಂತಹ ಜ್ಞಾನ. ಇದು ಮಹಾವಾಕ್ಯ ಕೂಡ ಹೇಳ್ತಾರೆ, ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಅರಿವಿನ ಸ್ವರೂಪನೇ ನೀನಿದಂತ ಹೇಳುವಂಥದ್ದು. ಈ ಮಹಾವಾಕ್ಯದಲ್ಲಿ ಹೇಳಿದ್ದಾರೆ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಐಮಾತ್ಮ ಬ್ರಹ್ಮ, ತತ್ವಮಸಿ ವಾಕ್ಯ, ಇವು 4 ಮಹಾವಾಕ್ಯಗಳು. ಈ ಅರಿವೇ ಬ್ರಹ್ಮ ಅಂತ ಹೇಳ್ತಾರ. ಅದಕ್ಕೆ ಇಷ್ಟೇ ನೋಡ್ರಿ, ಎಷ್ಟು ಸುಲಭ. ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂದದು ನಿಗಮೋಕ್ತಿ. ನಿಗಮದಲ್ಲಿ ಹೇಳದಂತ ಇಲ್ಲಿ ಆಗಮ ನಿಗಮ ಅಂತ ಹೇಳಿ ಬರ್ತಾವ ವೇದಗಳು. ಆಗಮದಲ್ಲಿ ಬರೀ ಕರ್ಮಗಳ ಬಗ್ಗೆ ಇದ್ರ ಬಗ್ಗೆ ಬರ್ಕೊಂಡು ಬರ್ತಾರ. ನಿಗಮದಲ್ಲಿ ಹೇಳದಂತ ಭಾಗ ಇದು ಮೇಲ್ಮಟ್ಟದ್ದು. ಇದು ಶರೀರಕ್ಕೆ ಶಿರೋಭಾಗ ಹೆಂಗದ, ಇದು ನಿಗಮದಲ್ಲಿ ಹೇಳದಂತ ಜ್ಞಾನದ್ದು ಹೇಳದಂತ ವಿಚಾರ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂದದು ನಿಗಮೋಕ್ತಿ. ನಿಗಮದಲ್ಲಿ ಹೇಳದಂತ ವಾಕ್ಯ ಇದು. ಅಂತ ಅರಿವಿನ ಸ್ವರೂಪನೇ ನೀನಿದಿ ಅನ್ನುವಂಥದ್ದು. ಯಾಕಂದ್ರ ಈ ಮಹಾವಾಕ್ಯದಂಗ ಅರಿವೇ ಬ್ರಹ್ಮ ಅಂತ ಹೇಳ್ತದ. ಅರಿವು ಬ್ರಹ್ಮನ ಸ್ವರೂಪ. ಅರಿವು ಹೆಂಗೈತಪ್ಪ ಅಂತಂದ್ರ ಈ ಬ್ರಹ್ಮಾದಿ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿಂದ ಹಿಡಿದು ಪಿಪಿಲಿಕ ಅಂದ್ರೇನ ಇರಿವೆ, ಸಣ್ಣ ಇರಿವೆಗಳು, ಅಲ್ಲಿಯ ಮಟ್ಟ ಸರ್ವ ಶರೀರಗಳಲ್ಲಿ ಬ್ರಹ್ಮನೇ ತುಂಬಿದಾನ, ಎಲ್ಲಾ ಶರೀರಗಳಲ್ಲಿ. ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿ ಒಂದು ಸಣ್ಣ ಕ್ರಿಮಿಗಳಾಗಿರ್ಬೋದು, ಒಂದು ಹುಳುಗಳಾಗಿರ್ಬೋದು, ಅವಕ್ಕೂ ಜೀವ ಇಲ್ಲ ಅಂತೀರೇನು ಅಂದ್ರ ಅದು ನಿನ್ನ ಸ್ವರೂಪನೇ. ನಿನ್ನಲ್ಲಿ ಎಂತ ಜೀವ ಅದ ಅದ್ರ ಬಲ್ಲಿನೂ ಐತೆ. ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಅದು ಆ ಸಣ್ಣ ಇರುವೆ ಇಟ್ಕೊಂಡು ದೊಡ್ಡ ಆನೆಯ ಪರ್ಯಂತರ ಇರುವಂತ ಶರೀರಗಳಲ್ಲಿ ಇರುವಂತದ್ದು ಒಂದೇ. ಆ ಬ್ರಹ್ಮನೇ ತುಂಬಿದಾನೆ ಎಲ್ಲ ಕಡೆ. ಏನು ಬೇರೆ ನಮಗೆ ಶರೀರದಿಂದ, ಈ ಶರೀರ ಉಪಾಧಿಯಿಂದ ನಾವು ಆ ಸಣ್ಣ ಶರೀರಗಳು ಅಂತೀವಿ, ಇದಾದ ಶರೀರ, ಈ ಶರೀರ ಎಲ್ಲ ಅಂತೀವಿ. ಪ್ರತಿ ಒಂದು ಜೀವರಾಶಿಗಳಲ್ಲಿ ಬ್ರಹ್ಮನೇ ತುಂಬಿದಾನ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಇಂಥ ವ್ಯಾಪಕರು ಅನುಶ್ರುತ. ಯಾಕಂದ್ರೆ ಎಲ್ಲದ್ರಾಗೂ ತುಂಬಿದಾನ, ಆತನೇ ತುಂಬಿದಾನ, ಎಲ್ಲಾ ಕಡೆ ಇರುವಂಥವನ್ ಆತನೇ. ಯಾವ ರೀತಿ ಮಣ್ಣಿನಿಂದ ಆದಂತ ಮಡಿಕೆ ಒಳಗ್ ಬರೀ ಮಣ್ಣು ಐತಲ್ಲ, ಅದ್ರಂಗ ಈ ಕಾಣವಾದಂಥದ್ ನೋಡ್ರಿ. ಯಾಕಂದ್ರೆ ಇದಕ್ಕೆ ಆಧಾರವಾಗಿರುವಂತ ಪರಬ್ರಹ್ಮ ಎಲ್ಲಾ ಕಡೆ ತುಂಬಿದಾನ. ಅಂತ ಒಂದು ಅರಿವಿನ ರೂಪ ಏನು, ಆ ಬ್ರಹ್ಮವೇ ನಾನಂತ ಯಾರು ತಿಳಿತಾರ, ಅಂತ ಅರಿವಿನ ಸ್ವರೂಪ ನಾನು ಇದ್ದೀನಿ ಅಂತ ಯಾರು ತಿಳಿತಾರೋ ಅವನು ತಿಳಿದವರಲ್ಲಿ ಶ್ರೇಷ್ಠನಾಗಿರುವಂಥವನಂತ. ನೋಡ್ರಿ, ತಿಳಿದವರಲ್ಲಿ ಅಗ್ರಗಣ್ಯನಾಗಿರುವಂಥವನು, ಶ್ರೇಷ್ಠವಾಗಿರುವಂಥವನು. ಯಾಕಂದ್ರೆ ಈ ಅರಿವು ಹೆಂಗೈತಪ್ಪ ಹೇಳ್ತಾರ ನೋಡ್ರಿ. ಇಂಥ ಅರಿವು ಹೆಂಗೈತೆ, ಒಂದ್ ಕಾಲದಲ್ಲಿ ತೋರು ಇನ್ನೊಂದ್ ಕಾಲದಲ್ಲಿ ಇರಂಗಿಲ್ಲೇನು. ಅರಿವಿನ ಸ್ವರೂಪನೇ ನೀನ್ ಇದ್ದದಕ್ಕಾಗಿ ಮೊದಲನೇ ಇರಿ, ಈಗೂ ಇರ್ತಿದಿ, ಮುಂದೂ ಇರ್ತಿದಿ, ನೀನು ಯಾವಾಗ್ಲೂ ಇರ್ತಿ. ಹೋಗಿ ಬರೋದು ಯಾವುದು ನಿನ್ನ ಶರೀರ ಅಷ್ಟೇನೆ. ಅದು ನಿನ್ನ ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರ ಬಂದು ಜೋತ್ ಬೀಳ್ತದ ಅಷ್ಟೇ. ಅದಕ್ಕೆ ಇಲ್ಲಿ ಕೂಡ ಆ ಅರಿವು ಹೋಗೋದು ಬರೋದು ಐತೇನ್ರಿ ಅಂತಂದ್ರೆ ಇಲ್ಲಪ್ಪ. ಅರಿವು, ಯಾಕಂದ್ರ ಅರಿವನ್ನೇ ನಿತ್ಯ ನಿರ್ಮಳವೆಂದು ನೆನೆವನ್ನೇ ಜಾಣರ ದೇವ. ಆ ಅರಿವು ಹೆಂಗೈತಂತಂದ್ರ ಅದು ನಿತ್ಯವಾಗಿರುವಂಥದ್ದು, ಯಾವಾಗ್ಲೂ ಇರುವಂಥದ್ದು. ನಾವು ವಿಚಾರ ಮಾಡದ ಸತ್ತು ಹೋಗುವಂಥದ್ದಲ್ಲ. ಅವಾಗ ಐತೆ ಅಂತಲ್ಲ. ಈಗ ನಾವು ಜಾಗ್ರದಲ್ಲಿ ಕೂಡ ಅರಿವಿನ ಸ್ವರೂಪನೇ ಐತೆ, ಅರಿವೇ ಐತೆ. ಸ್ವಪ್ನದಲ್ಲಿ ಅರಿವೇ ಐತೆ, ಸುಸುಪ್ತಿಯಲ್ಲಿ ಅರಿವೇ ಐತೆ. 3 ಕಾಲದಲ್ಲಿ ಇರುವಂಥದ್ದು. ಯಾವುದು ಒಂದು ಕಾಲದಲ್ಲಿ ತೋರಿ ಇನ್ನು 2 ಕಾಲದಲ್ಲಿ ಯಾವುದು ತೋರಂಗಿಲ್ಲ ಅದು ಮಿಥ್ಯೆ. ಮತ್ತೀಗ ನಾವು ಮಾಡುವಂಥದ್ದು ಶರೀರ ಹೆಂಗದ, ಶರೀರ ಜಾಗ್ರದಲ್ಲಿ ಮಾತ್ರ ತೋರ್ತದೆ. 25 ತತ್ವಗಳಿಂದ ಕೂಡಿದಂತ ಈ ಶರೀರ ಜಾಗ್ರದಲ್ಲಿ ಮಾತ್ರ ತೋರ್ತದೆ. ಎಲ್ಲ ವ್ಯವಹಾರ ಮಾಡ್ದಂಗ ಆಗಕತ್ತದ. ಆದ್ರೆ ಸ್ವಪ್ನದಲ್ಲಿ ಈ ಶರೀರ ಎಲ್ಲ ಮಾಡುವಂತ ವ್ಯವಹಾರ ಇಲ್ಲ ಅಂದ್ರೆ ಇದು ಮಿಥ್ಯೆ. ಇಷ್ಟು ತಿಳ್ಕೊಬೇಕು. ನಾವ್ ಮಾಡಿದ್ದು ಸುಖ ಐತಪ್ಪ, ದುಃಖ ಐತಪ್ಪ, ನಮ್ಗ್ ರೋಗ ಐತಪ್ಪ, ರುಜಿನ ಐತಪ್ಪ ಅಂತ ನಾವ್ ಇಷ್ಟೆಲ್ಲ ಒದ್ದಾಡ್ತೀವಲ್ಲ, ಎಷ್ಟ್ರ ಮಟ್ಟಿಗೆ ತೋರ್ತದ?
ಜಾಗ್ರದಲ್ಲಿ ಮಾತ್ರ ತೋರ್ತದ, ಸ್ವಪ್ನದಲ್ಲಿ ಇದು ಯಾವ್ದು ಇಲ್ಲ. ಇಲ್ಲ ಅಂದಾಗ ಇದು ಸುಳ್ಳೆ, ಇದು ಮಿಥ್ಯೆ, ತೋರ್ದಂಗ ಆಗ್ತದೆ ಮಿಥ್ಯೆ. ಹಂಗಾದ್ರೆ ಇದು ಸತ್ಯನೇ ಆಗಿತ್ತಂದ್ರೆ ಜಾಗ್ರದಲ್ಲೂ ನಿನಗ್ ನೋವು ಇರ್ಬೇಕಾಗಿತ್ತು, ಈ ಶರೀರ ಇರ್ಬೇಕಾಗಿತ್ತು, ಶರೀರ ಸಂಬಂಧಪಟ್ಟದಂತವು ಎಲ್ಲವೂ ಇರ್ಬೇಕಾಗಿತ್ತು. ಮತ್ತೆ ನೀ ಮಾಡುವಂಥದ್ದು ರೊಕ್ಕ ರೂಪಾಯಿನ ಆಸ್ತಿ ಅಂತಸ್ತೇನು ಗಳಿಸಕತ್ತೀಯಲ್ಲ, ಒಂದು ಕಾಲದಲ್ಲಿ ತೋರಿ ಸ್ವಪ್ನದಲ್ಲಿ ಇರಂಗಿಲ್ಲಲ್ಲ. ಮತ್ತೆ ಇದು ಮಿಥ್ಯೆನೆ, ನೀ ಏಟ್ ಮಾಡಿದ್ರೆ ಮಿಥ್ಯೆನೆ. ಎಷ್ಟು ವರ್ಷ ನೀನ್ ಸಾಯವರೆಗೂ ಮಾಡು, ಅದೆಲ್ಲ ಮಿಥ್ಯೆನೆ ಅದು. ಮತ್ತೆ ಅದೇ ಸ್ವಪ್ನ ಪ್ರಪಂಚ, ಯಾಕಂದ್ರೆ ಜಾಗ್ರದಲ್ಲಿ ಈಶ್ವರ ಪ್ರಪಂಚಿತವಾಗಿರುವಂತ ಈಶ್ವರ ಪ್ರಪಂಚ ಜಗತ್ತಿನಲ್ಲಿ, ಆದ್ರೆ ಸ್ವಪ್ನದಲ್ಲಿ ಜೀವ ಸೃಷ್ಟಿ ಪ್ರಪಂಚ, ಸ್ವಪ್ನ ಪ್ರಪಂಚ. ಅಲ್ಲಿ ಹಲವಾರು ನೀನು ಅನುಭವಿಸ್ತೀವಿ. ಅಲ್ಲಿ ಇದು ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಇರ್ತದ. ಅಲ್ಲಿ ವಾಸನಾ ಮೂಲಕ ಕೆಲವು ಸುಖ ದುಃಖಗಳನ್ನೆಲ್ಲವನ್ನ ಅನುಭವಿಸಿದ ನಂತರ ಅಲ್ಲಿಂದ ತಿರುಗ ನೀನು ಎಲ್ಲಿ ಹೋಗತ್ತ, ಸುಸುಪ್ತಿಗೆ ಹೋಗ್ತಿದೆ. ಅಲ್ಲಿ ಎಲ್ಲ ಏನ್ ಅನುಭವಿಸಿದಂಥದ್ದು ಅಲ್ಲಿ ಏನಾಗ್ತದೆ, ನಿನಗ ಇಲ್ದಂಗ ಆಗ್ಬಿಡ್ತದೆ. ಹೌದಿಲ್ಲ? ಇದು ನಮ್ಮ ಅನುಭವಕ್ಕೆ ಬಂದ್ರೆ ಒಪ್ರಿ, ಇಲ್ಲಂದ್ರೆ ಒಪ್ಪಬೇಡ್ರಿ ಅಂತಿದ್ರು ಗುರುಗಳು. ಯಾಕಂದ್ರೆ ನಮ್ಗೆ ಅನುಭವಕ್ಕೆ ಬರ್ತಿದಿಲ್ಲ. ಯಾಕೆ ಕನಸು ಮತ್ ನಿದ್ರೆ ಒಳಗೆ ಐತೇನು? ಅದಕ್ಕೆ ಹೇಳ್ತಾರೆ, ನೆನೆಸಿನೊಳಗೆ ಕನಸು ನಿದ್ರೆಗಳಿಲ್ಲವ, ನೆನೆಸಿನೊಳಿಲ್ಲವ ಕನಸು ನಿದ್ರೆ, ತನಿ ನಿದ್ರೆ ಏಳು ಮತ್ತೆ ಕನಸು ನೆನಸುಗಳಿಲ್ಲ, ನಿತ್ತೆಲ್ಲ ಅನುಭವಿಪ ನೀನು ಹುದರಿಂದ. ಅದಕ್ಕೆ ನಿದ್ರೆ ಒಳಗ ಜಾಗ್ರದ್ದು ಪ್ರಪಂಚನೂ ಇಲ್ಲ, ಸ್ವಪ್ನ ಪ್ರಪಂಚದ್ದೂ ಇಲ್ಲ, ಏನು ಅಂತ ಇಲ್ಲ. ಅಲ್ಲಿ ಬರೀ ಅವಿದ್ಯೆ ಅಜ್ಞಾನ ಮಾತ್ರ ಇರುವಂತದ್ದು ಕಾರಣ ಶರೀರ. ಅದಕ್ಕೆ ಮತ್ತೆ ಇವೆಲ್ಲ ಮಿಥ್ಯೆ ಅಲ್ಲನ, ನಮ್ಮ ಅನುಭವಕ್ಕೆ ಬರ್ತಾವಲ್ಲ. ಮತ್ತೆ ಸತ್ಯ ಇದ್ರೆ 3 ಕಾಲದಲ್ಲಿ ಇದೇ ಶರೀರ ಇರ್ಬೇಕಾಗಿತ್ತು, ಇದೇ ಹೆಂಡತಿ ಮಕ್ಳು ಇರ್ಬೇಕಾಗಿತ್ತು, ಇದೇ ಪ್ರಪಂಚ ಇರ್ಬೇಕಾಗಿತ್ತು. ಇದು ನಮ್ಮ ಅನುಭವಕ್ಕೆ ಬರ್ತಿದಿಲ್ಲ. ಈ ಕಣ್ಣು ಮುಚ್ಚಿದಾಗೆ ಜಗತ್ ಕಾಣಂಗಿಲ್ಲ ನೋಡ್ರಿ. ಕಣ್ಣು ಹಿಂಗೆ ಸುಮ್ಮನೆ ಏನ ಕಣ್ಣು ಹಿಂಗ್ ಮುಚ್ಚಿದಾಗೆ ಜಗತ್ ಕಾಣಂಗಿಲ್ಲ, ತೆಗೆದಾಗ ಜಗತ್ ಕಾಣತದ. ಅಂದ್ರೆ ನಾವ್ ನೋಡ್ದಾಗ ಜಗತ್ ಅದ, ನೋಡ್ದೇ ಇದ್ದಾಗ ಜಗತ್ತಿಲ್ಲ. ಹೆಂಗ ಅನಿರ್ವಚನೀಯ ಖ್ಯಾತಿ. ಯಾಕಂದ್ರ ಇದನ್ನ ಈ ರೀತಿಯಾಗಿ ಒಂದು ಕಾಲದಲ್ಲಿ ತೋರ, ಇನ್ನೆರಡು ಕಾಲದಲ್ಲಿ ತೋರ, ಇದಕ್ಕೆಲ್ಲ ಮಿಥ್ಯ ಅಂತ ನೀನು ವಿಚಾರ ಮಾಡು. ಅರಿವಿನ ಸ್ವರೂಪ ಹೆಂಗೈತಪ್ಪ ಅಂದ್ರೆ ಜಾಗ್ರದಲ್ಲೂ ನೀನೇ ಸಾಕ್ಷಿ ರೂಪವಾಗಿ ತಿಳ್ಕೊಳ್ತಿದೆ, ಸ್ವಪ್ನದಲ್ಲೂ ನೀನೇ ಇದ್ರಿಟ್ಟ ರೀತಿ ಎಲ್ಲವನ್ನ, ಆದ್ರೆ ಸುಸುಪ್ತಿಯಲ್ಲಿ ಕೂಡ ನೀನೇ ತಿಳ್ಕೊಳ್ತಿದೆ. ಹಂಗಾಗಿ ನೀನ್ ಯಾವಾಗ್ಲೂ ನಿತ್ಯವಾಗಿರುವಂಥವನು. ಮತ್ತೆ ಹೆಂಗಿದೆ, ನಿರ್ಮಳವಾಗಿರುವಂಥವನು. ಯಾವುದೇ ಒಂದು ಉಪಾಧಿ ಇಲ್ಲ, ಯಾವ್ದು ಕಲ್ಮಶ ಇಲ್ಲ, ಏನೇನಿಲ್ಲ ನೋಡ್ರಿ. ನಿರ್ಮಳ ಪರಿಶುದ್ಧವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಯಾಕಂದ್ರ ಇವು ಎಲ್ಲ ಇದ್ದ ವಸ್ತುಗಳಾಗಿರ್ಬೋದು, ಇರದೇ ಇರುವಂತದ್ದು ಅಭಾವ ರೀತಿಯಿಂದ ಇವುಗಳನ್ನ ಹೆಂಗ ಅಂತಂದ್ರ ಅರಿಯುತ್ತಾ ನೀನ್ ಯಾವಾಗ್ಲೂ ಇರುವಂಥವನು. ಅದರಿಂದ ನೀನು ನಿತ್ಯ ಇದೆಯಪ್ಪ. ಯಾಕಂತಂದ್ರ ಇದು ಕೂಡ ಎಲ್ಲಿ ಹೇಳ್ತಾರ, ಅವಸ್ಥೆ ಭೂತಾದಿ ಕಾಲಗಳಲ್ಲಿ ನೀನ್ ಯಾವಾಗ್ಲೂ ವರ್ತಮಾನ ಕಾಲದಲ್ಲೂ ಇದ್ದಿ, ಭೂತ್ ಕಾಲದಲ್ಲಿ ಇದ್ದಿ, ವರ್ತಮಾನ ಕಾಲದಲ್ಲೂ ಇರ್ತಿ, ಭವಿಷ್ಯತ್ ಕಾಲದಲ್ಲೂ ವರ್ತಮಾನ ಕಾಲದಲ್ಲಿ ಇದ್ದಿ. ಈಗ ಮತ್ತೆ ಭವಿಷ್ಯತ್ ಕಾಲದಲ್ಲೂ ನೀನೇ ಇರ್ತಿದಿ. ಅದಕ್ಕೆ ನೀನು ನಿತ್ಯ ಇದೀಪ ಅಂತ ಕೂಡ ಹೇಳ್ತಾರ. ಮತ್ತೆ ಇದು ಹೆಂಗಂತಂದ್ರ ಎಲ್ಲದ್ರಾಗ ಇದು ಅರಿವು ಇದ್ದೇ ಇರುವಂಥದ್ದು, ಅರಿಸಿಕೊಳ್ಳುವಂಥದ್ದು ಒಮ್ಮೆ ಇರ್ಬಹುದು, ಒಮ್ಮೆ ಇರದೇ ಇರಬಹುದು. ವಸ್ತುಗಳು ಏನದಾವ ಏನೋ ಅರಿಸಿಕೊಳ್ಳುವಂಥದ್ದು ಒಮ್ಮೆ ಇರಬಹುದು ಅಥವಾ ಇರದೇ ಇರಬಹುದು. ಆದ್ರ ಅರಿವು ಮಾತ್ರ ಹಂಗಲ್ಲ, ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥದ್ದು ನೀನು ಯಾವಾಗ್ಲೂ ಇರುವಂಥದ್ದು. ಅದಕ್ಕೆ ನಿತ್ಯವಾಗಿರುವಂಥದ್ದು ಯಾವ ರೀತಿ, ಮತ್ತೆ ನಿರ್ಮಲವಾಗಿರುವಂಥದ್ದು ಅಂದ್ರೂ ಕೂಡ ಈಗ ನಮ್ಗ ಕೆಲವೊಂದು ವಿಚಾರಗಳು ಬರ್ತಾವ. ಈಗ ಗಾಳಿ ಐತೆ ಅಂತಂದ್ರ ಅದು ಪವಿತ್ರವಾದಂತಹ ಒಂದು ವಸ್ತುಗಳನ್ನು ಕೂಡ ಸ್ಪರ್ಶ ಮಾಡ್ತದೆ, ಅಪವಿತ್ರವಾದಂತ ವಸ್ತುಗಳನ್ನು ಕೂಡ ಅದು ಏನ್ ಮಾಡ್ತದೆ, ಸ್ಪರ್ಶ ಮಾಡ್ತದೆ. ಆದ್ರೂ ಕೂಡ ಅದಕ್ಕೇನಾದ್ರೂ ಕಲ್ಮಶ ಆದೇನು ಅಂದ್ರೆ ಇಲ್ಲ, ಪರಿಶುದ್ಧವಾಗಿರುವಂಥದ್ದು. ಅದು ಎಲ್ಲಿ ಹೋಗಿ ಬಂದ್ರು ಕೂಡ ಪರಿಶುದ್ಧವಾಗೇ ಇರುವಂಥದ್ದು. ಆಮೇಲೆ ಸೂರ್ಯನ ಪ್ರಕಾಶ ಕೂಡ ಹಂಗ ಅದ, ಒಂದ್ ಕೆಟ್ಟ ಪದಾರ್ಥಗಳ ಮೇಲೂ ಬೀಳ್ತದ, ಒಳ್ಳೆ ಪದಾರ್ಥಗಳ ಮೇಲೆ ಬೀಳ್ತದ. ಆದ್ರ ಇದ್ರದ್ದೇನಾದ್ರ ಒಂದು ದೋಷ ಅದಕ್ಕೆ ಆದೇನೋ ಅಂತಂದ್ರೆ ಇಲ್ಲ, ಯಾವುದೂ ಇಲ್ಲ. ಅದು ನಿರ್ಮಲವಾಗಿರುವಂಥದ್ದು. ಈ ರೀತಿಯಾಗಿ ಸಕಲ ಪದಾರ್ಥಗಳನ್ನು ಅರಿವಿನ ಒಂದು ಸ್ವರೂಪನೇ ಎಲ್ಲವನ್ನ ಅರಿಯುವಂಥದ್ದು ನಿನ್ನ ಸ್ವರೂಪ ಐತೆ. ಆದ್ರೆ ಯಾವ್ದ್ರಾಗ ನೀನು ಬೆರ್ತಿಲ್ಲ. ಎಲ್ಲ ನಿನ್ನ ಆಧಾರದ ಮೇಲೆ ಎಲ್ಲ ತೋರಕತ್ತಾವ.
ಇನ್ನು ಆಧಾರದ ಮೇಲೆ ಇಷ್ಟೆಲ್ಲ ವ್ಯವಹಾರ ನಡೆಯಕತ್ತಾವ. ಆದ್ರೆ ಅವುಗಳಲ್ಲಿ ನೀನ್ ಬೆರ್ತಿಲ್ಲ, ಸುಮ್ಮನೆ ಸಾಕ್ಷಿ ರೂಪವಾಗಿರುವಂತ. ಈ ಬೈಲ ನೋಡ್ರಿ, ಬೈಲ್ನಾಗ ಬೇಕಾದಷ್ಟು ಮನಿಗಳು ಅದಾವ, ಎಲ್ಲಾನು ಅದಾವ. ಆದ್ರ ಬೈಲ್ನಾಗ ಏನಾರ ಬೆರ್ತದೆ, ಯಾವ್ದ್ರ ಇಲ್ಲ. ಬೈಲೆ ಸುಮ್ಮನೆ ಬೈಲ್ನಲ್ಲಿ ಇವೆಲ್ಲ ಉಪಾದಿಯಿಂದ ತೋರ್ದಂಗ ಆಕತ್ತ. ಇವು ಸತ್ಯ ಅನ್ನೋದ್ರ ಇಲ್ಲ. ಎಷ್ಟು ವರ್ಷ ಇರ್ತಾವ ಹೇಳ್ರಿ? ಬಾಳ ಅಂದ್ರೆ ಒಂದ್ 40-50 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು. ಆದ್ರೆ ಒಂದ್ಸಲ ನಾಶ ಆಗೋದೆ. ಏನು ಉಪಾಧಿ ಇರುವಂತದ್ದು ಏನಾದ್ರೂ ನಾಶ ಆಗೇ ಆಗ್ತದೆ. ಬೈಲಿ ಯಾವಾಗ್ಲೂ ಇರುವಂತ ಮೊದಲು ಇತ್ತು, ಎಷ್ಟು ಜನ್ಮ, ಯಾಕಂದ್ರೆ ಜನ್ಮಾಂತರದಲ್ಲಿ ಇರುವಂತ ಬೈಲ್ ಇದೆ. ಅದ ತ್ರೇತಾಯುಗ ನೋಡ್ರಿ, ಕೃತಯುಗ ನೋಡ್ರಿ, ದ್ವಾಪರ ಯುಗ ನೋಡ್ರಿ, ಈ ಕಲಿಯುಗ ಶುರುವಾಗ್ಯದಂದ್ರು ಕೂಡ ನೋಡ್ರಿ, ಅವಾಗಿಂದ ಇರುವಂತ ಬೈಲ್ ಇದೆ. ಅದ ಎಷ್ಟು ಮನಿಗಳು ಬಂದವು, ಎಷ್ಟು ಜನ ಬಂದ್ರು, ಎಷ್ಟು ಬಿದ್ದುವು, ಎಷ್ಟು ಆದವು. ಆದ್ರ ಬೈಲಿನ ನಾಶ ಆಗ್ಯದೇನ? ಯಾವಾಗ್ಲೂ ಅದ, ಮೊದ್ಲೂನು ಅದ, ಈಗನು ಅದ. ಅದ್ರಂಗ ಇದು ಯಾವಾಗ್ಲೂ ನಿತ್ಯ ನಿರ್ಮಲವಾಗಿರುವಂಥದ್ದು. ಅದಕ್ಕೆ ಈ ರೀತಿ ಸದ್ಗುರು ಹೇಳಿದಾಗ ಇದನ್ನ ಯಾರು ತಿಳ್ಕೊಂಡು ಆ ಪ್ರಕಾರ ನಡ್ಕೊಳತ್ತಾರ ಅವರು ಜಾಣರಲ್ಲಿ ಜಾಣ ದೇವ ಅಂತ ಹೇಳ್ತಾರ. ಮತ್ತೆ ಇನ್ನೊಂದು ಹೇಳ್ತಾರ, ಅರಿವೇ ನಿರ್ಗುಣ ನಿರ್ವೀಕೃತಿ ಎಂದು ಬಗೆವನೇ ಜಾಣರ ದೇವ. ಈ ಅರಿವು ಹೆಂಗೈತೆ ಅಂದ್ರ ನಿರ್ಗುಣದಿಂದ ಯಾವ ಗುಣಗಳು ಅದಾವೇನು ಇದಕ್ಕ? ಸತ್ವಾದಿ ಗುಣಗಳು ಅದಾವೇನು ಇದಕ್ಕ? ಇಲ್ಲ, ಇದಕ್ಕಿಲ್ಲ. ಯಾಕಂದ್ರ ಸತ್ವ ರಜೋ ತಮೋ, ಯಾಕಂದ್ರ ಈ ಸತ್ವ ಗುಣಗಳು ಮನುಷ್ಯನಲ್ಲಿ ಅದಾವ. ಯಾತಕ್ ಅದಾವಂದ್ರೆ ಈ ಅಜ್ಞಾನ ಕಾಲದಲ್ಲಿ ಇವೆಲ್ಲ ತೋರಿದಂಗ ಆಗ್ತಾವ. ಆದ್ರ ನಾವು ಅರಿವಿನ ಸ್ವರೂಪವನ್ನ ತಿಳ್ಕೊಬೇಕಾದವ. ಅಜ್ಞಾನ ಸಂದರ್ಭದಲ್ಲಿ ನಾವು ಸಾತ್ವಿಕ ಗುಣ ಅದಂತ ನಾವು ಹೇಳ್ಕೊಂಡ್ ಬರ್ತೀವಿ ವಿನಃ ಇಲ್ಲಿ ಈ ಗುಣಗಳು ಏನದಾವ, ಈ ಗುಣದಿಂದ ಕೂಡಿದನೆನ್ನು ನಿನ್ನ ಸ್ವರೂಪ ಅಂತಂದ್ರೆ ಇಲ್ಲ. ಯಾಕಂದ್ರೆ ಸತ್ವ ರಜೋ ತಮ ಇವು ಯಾವ ಗುಣತ್ರಯಗಳು ಇವು ಯಾವ ಅರಿವಿಗಿಲ್ಲ. ನಿರ್ಗುಣವಾಗಿರುವಂಥದ್ದು, ನಿರ್ವೀಕಾರದಿಂದ ಇರುವಂಥದ್ದು, ಇವುಗಳನ್ನ ಅರಿಯುವಂಥದ್ದು. 3 ಗುಣಗಳನ್ನ ತಿಳಿಯುವಂಥವ್ ನೀನೇ ಇದೆ. ಸತ್ವ ಗುಣವನ್ನಾಗಿರ್ಬೋದು, ರಜೋಗುಣವನ್ನಾಗಿರ್ಬೋದು, ತಮೋ ಗುಣವನ್ನಾಗಿರ್ಬೋದು, ಇವನ್ನ ಅರಿಯುವಂತ ಸ್ವರೂಪ ನೀನೇ ಆಗಿದೆ. ಯಾಕಂದ್ರೆ ಗುಣತ್ರಯಾತ್ಮಕವಾದಂಥದ್ದು ನಾವು ಇನ್ನು ನೋಡಿದಾಗ ಇಲ್ಲಿ ಶಾಂತ, ಘೋರ, ಮೂಢ ಈ ವೃತ್ತಿಗಳು ಏನಾಗ್ತಾವ, ಈ ಗುಣಗಳು ರೂಟೀನ್ ಬದಲಾವಣೆ ಆಗ್ತಾವ ಮನುಷ್ಯನಲ್ಲಿ. ಈ ಗುಣಗಳು ಬದಲಾಗ್ತಾವ. ಅದ್ರ ವೃತ್ತಿಗಳು ಯಾವದಾವಂದ್ರ ಈ ಶಾಂತ, ಘೋರ, ಮೂಢ ಅನ್ನುವಂಥ ವೃತ್ತಿಗಳು ಇವು ಆಗ್ಲಿ ಸದಾ ಬದಲಾವಣೆ ಆಗ್ತಾ ಇರ್ತಾವ, ಒಂದ್ ಬಿಟ್ಟು ಒಂದು. ಈ ರಜಗುಣ ಹೋದ ತಕ್ಷಣ ತಮಗುಣ ಬರ್ತದೆ, ತಮಗುಣ ಹೋದ ತಕ್ಷಣ ಏನು ಸತ್ವಗುಣ ಬರುವಂಥದ್ದು, ಇವು ತಿರುಗ್ತಾನೆ ಇರ್ತಾವೆ. ವೃತ್ತಿಗಳು ಮೊದಲು ಮಾಡಿ ಶಾಂತ ಅನ್ನುವಂಥದ್ದು, ಘೋರ ಅನ್ನುವಂಥದ್ದು, ಆಮೇಲೆ ಮೂಢ ಏನು ತಿಳಿದೇ ಇರುವಂತ ಇವು ಯಾವಾಗ್ಲೂ ಬದಲಾವಣೆ ಆಗ್ತಾ ಇರ್ತಾವೆ. ಇವು ಎಲ್ಲವನ್ನ ಇದಿಟ್ಟು ಅರಿಯುವಂತ ಸ್ವರೂಪ ನಿಂದೈತೆ. ಮತ್ತೆ ನಿರ್ವಿಕಾರವಾಗಿರುವಂಥದ್ದು, ಯಾವ ಆಕಾರ ಇಲ್ಲ ನಿನಗ. ಅದರಿಂದ ಇಲ್ಲಿ ಹೇಳ್ತಾರ ಸಾಕ್ಷಿ ಚೇತ ಕೇವಲ ನಿರ್ಗುಣ ಛ ಅಂತ ಹೇಳ್ತಾರ. ಬರೀ ಸಾಕ್ಷಿ ರೂಪ, ಯಾವ ಆಕಾರ ನಿನಗಿಲ್ಲ. ಅದ್ರ ಶ್ರುತಿ ಪ್ರಮಾಣ ಹೇಳ್ತಾರ ಅವರು. ಜ್ಞಾನ ಯಾಕಂತ ಹೆಂಗದಂತಂದ್ರ ನಿರ್ವಿಕಾರದಿಂದ ಕೂಡಿದಂಥದ್ದು, ಯಾವ ವಿಕಾರ ಒಂದಿಲ್ಲ. ಮತ್ತೆ ವಿಕಾರ ಆಗ್ತದೇನು? ಈ ಶರೀರ ಹೆಂಗದಂದ್ರೆ ಷಡ್ಭಾವಕ್ಕೆ ಒಳಗಾಗ್ತದೆ. ಅಸ್ಥಿತೆ, ಜಾಯತೆ, ವಿವರ್ಧತೆ, ಪರಿಣಾಮತೆ, ಅಪೇಕ್ಷತೆ, ವಿನಶ್ಯತೆ ಅಂತ ಷಡ್ಭಾವ ವಿಕಾರಕ್ಕ ನಮ್ಗ ಆಗ್ತದಿಲ್ಲ ಈ ಶರೀರ. ಹೊಟ್ಯಾಗ ಊಟದ ಇದ್ದಂಗಾಯ್ತು, ಹೊರಗ್ ಬಂದಂಗಾಯ್ತು, ಬೆಳೆದಂಗಾಯ್ತು, ಉಂಡಂಗಾಯ್ತು, ತಿಂದಂಗಾಯ್ತು, ರೋಗಕ್ಕೆ ತುತ್ತಾದಂಗಾಯ್ತು, ಒಂದೊಂದ್ಸರಿ ಇಲ್ದಂಗಾಗ್ಬಿಡ್ತು. ಎಷ್ಟನ್ನ ಹೋದ್ರಿ ಬರೀರಿ. ನಾವು ಲೌಕಿಕದಲ್ಲಿ ನೋಡ್ರಿ ಬಹಳಷ್ಟು ಮೆರೆದಾಡ್ಯಾನ್ರಿ. ಇಲ್ರಿ ಅವ್ರು ಬಹಳ ಪ್ರಧಾನಮಂತ್ರಿ ಇದ್ರಿ, ಮಿನಿಸ್ಟ್ರುಗಳು ಇದ್ರಿ, IAS ಆಫೀಸರ್ಗಳು ಇದ್ರಿ. ಎಲ್ಲಿತ್ತನ್ನರಿ? ಇರೋವರಿಗೆ ಅಷ್ಟೇನೆ. ಇದು ಹೊರಗ್ ಬಂದಂಗಾಯ್ತು, ಈ ಶರೀರ ಬೆಳೆದಂಗಾಯ್ತು, ಉಂಡಂಗಾಯ್ತು, ತಿಂದಂಗಾಯ್ತು, ಸಂಸಾರ ಮಾಡಿದಂಗಾಯ್ತು, ಹೌದೌದು ಅನ್ಸ್ಕೊಂಡಾಗಾಯ್ತು, ಒಂದೊಂದ್ಸಲ ಇಲ್ದಂಗ ಆಗ್ಬಿಡ್ತು, ಮುಗೀತು. ಅದೆಲ್ಲ ಮುಗಿದ್ಗಳೇ ಓಸಿ ಎಷ್ಟನ ಓದಿಲ್ಲ IAS ಆಫೀಸರ್ ಏಟನೇ ಇರ್ಲಿ, ಎಷ್ಟು ಕಣ್ಣಾಗ ಎಣ್ಣೆ ಹಾಕೊಂಡು ಓದಿದ್ರು ಪರವಾಗಿಲ್ಲ, ಓಸ್ ತಗೊಂಡ್ ಸರ್ಟಿಫಿಕೇಟ್ ಸುಡಾವೆ, ಮತ್ತೆ ಇನ್ನೇನ್ ಇರ್ತಾವ ಅದ್ರ. ಯಾಕಂದ್ರೆ ಶರೀರ ವಿಕಾರತೆ ಒಳಗಾಗ್ತದೆ. ವಿಕಾರ ಆಗ್ತಾ 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 ಬಂದ್ಬಿಡ್ತದೆ. ಲಿಮಿಟೆಡ್ ಶರೀರ. ಇದನ್ನೆಲ್ಲ ನೋಡ್ಕೊಂಡೆ ನಿಜಗೊಂಡ್ರ ಬಾಬಾ ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನೆದು ಅಂತ ಹೇಳಿದ್ರು ನೋಡ್ರಿ. ಹೆದರಿ ಬಿಟ್ರು ಅವರು.
ಹಿಂಗೆ ಕಳ್ಕೊಂಡ್ಬಿಟ್ಟೆ ಇಷ್ಟು ದಿವಸ ನಾವಂತೀವಿ. ಇಲ್ರಿ, ಒಂದು 25 ವರ್ಷ ಆಯ್ತ್ರಿ, 30 ವರ್ಷ ಆಯ್ತ್ರಿ, 50 ವರ್ಷ ಆಯ್ತ್ರಿ, ನಾವ್ ಬರ್ತಡೇ ಮಾಡ್ಕೊಳಕತ್ತೀವಿ. ಏನ್ ಬರ್ತಡೇ ಮಾಡ್ಕೋತೀಯಪ್ಪ ನೀನು? ಇಷ್ಟು ದಿವಸ ನಾಯಿ ನರಿ ಹಂಗ್ ಕಳೆದ್ ಬಿಟ್ಟಿಯಲ್ಲೋ ದಿವಸಗಳನ್ನ. ಇಷ್ಟು ಬಂದು ಏನನ್ ತಿಳ್ಕೊಬೇಕಾಯ್ತು, ಏನನ್ ಮಾಡ್ಕೋಬೇಕಾಯ್ತು, ಇನ್ನೂ ಮಾಡ್ಲಿಲ್ಲ. ಇಷ್ಟು ದಿವಸ ಹಂಗ ಕಳ್ದಿನ ಅಂತ ನಿನ್ನಲ್ಲಿ ದುಃಖ ಹುಟ್ಟಬೇಕು ಆಕ್ಚುಲಿ ನೋಡಿದ್ರ. ಅದು ಬಿಟ್ಟು 20-30 ವರ್ಷ ಆಯ್ತು, 40 ವರ್ಷ ಆಯ್ತು ಬರ್ತಡೇ ಮಾಡ್ಕೋತೀಯಲ್ಲ, ನಿನಗ ಅರ್ಥ ಆಗಂಗಿಲ್ಲ ನಿನಗ. ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ಹಂಗ ಕಳ್ಕೊಂಡ್ಬಿಟ್ಟಿ ಮಾನವ ಜನ್ಮ, ಹಂಗೆ ಕಳ್ಕೊಂಡ್ಬಿಟ್ಟಿದ್ದಿ, ಅದ್ರ ಬೆಲೆನೇ ನಿನಗ್ ಗೊತ್ತಾಗ್ಲಿಲ್ಲ. ಮತ್ ಇನ್ನು ಎಷ್ಟು ದಿವಸ ಇರಾವ್ ನೀನ್ ಈ ಭೂಮಿ ಮೇಲೆ? ಇನ್ನ ಎಷ್ಟು ದಿವಸ ಬರ್ತದ ನಿನಗೆ ಆಯುಷ್ಯ? ಬರ್ತದ ಎಲ್ಲ ರೊಕ್ಕ ಇನ್ ಗಳಿಸ್ಬೋದು, ಏನೋ ಗಳಿಸ್ಕೊಳ್ಬಹುದು. ಆದ್ರೆ ಆಯುಷ್ಯ ಕಳ್ಸಕ್ ಒಂದು ಕ್ಷಣ ನಿನ್ನಿಂದ ಹೋಯ್ತಂದ್ರ ಮತ್ತೆ ನೀನ್ ಪಡ್ಕೊಳಕ್ ಸಾಧ್ಯ ಇಲ್ಲ ನಿನ್ನ ಆಯುಷ್ಯದಲ್ಲಿ. ಅದಕ್ಕಾಗಿ ದುಃಖ ಪಡುವ. ಇಷ್ಟು ದಿವಸ ಹಂಗ ನಾಯಿ ನರಿ ಹಂಗ ಕಳೆದ್ಬಿಟ್ಟೆ ಆಯುಷ್ಯನ. ಇನ್ನು ಸ್ವಲ್ಪ ದಿವಸದಾಗ ನೀನು ಯಾವಾಗ ತಿಳ್ಕೊಳ್ಳಿ, ಇದನ್ನ ಯಾವಾಗ ಪಡ್ಕೊಳ್ಳಿ, ಜನ್ಮ ಯಾವಾಗ ಸಾರ್ಥಕ ಮಾಡ್ಕೊಳ್ಳಿ ಅನ್ನುವಂಥ ದುಃಖ ಇಟ್ಕೋ, ಅದನ್ನ ವಿಚಾರ ಮಾಡ್ಬೇಕು ಅನ್ನುವಂತ ಆ ತೀವ್ರತೆ ನಿನ್ನಲ್ಲಿ ಇರ್ಲಿ ಅಂತ ಹೇಳುವಂಥದ್ದು ಮಹಾತ್ಮರು. ಇದನ್ನ ತಿಳ್ಕೊಂಡು ಅಬ್ಬಬ್ಬಾ ಹೇಳ್ತಾರ ಅವರು. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲೆ ಪಶು ರೂಪಾಗಿ, ಬಹುಬಾಧೆಗಲಸಿ ಎಷ್ಟು ಜನ್ಮದಲ್ಲಿ ಒದ್ದಾಡ್ಕೊಂತ ಬಂದು ಬಿಟ್ಟಿದ್ದೀನಿ ಪಾಪಾನುಗುಣದಿಂದ. ಏನಿದು ಒಂದ ಎರಡ ಹೇಳ್ತಾರ ಅವರು. ಭೂತ ಪಂಚಕದ ರೂಪಾಗಿ, ಔಷಧಿಯಾಗಿ ಹೇಳ್ತಾರಲ್ಲ, ಔಷಧಿಯಾಗಿ, ಧಾತು ಸಪ್ತಕದ ರೂಪಾಗಿ, ತಂದೆಯ ಮಾತೆಯ ಸೂತಕದ ರುದಿರ ರೂಪಾಗಿ, ಮತ್ತೀತನುವಾಗುವ ಅಚ್ಚರಿಯನ್ನು ಕಂಡು ನಿದ್ರೆ ಬಾರದ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೇ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಇಷ್ಟೇ ಆಯ್ತಂದ್ರ ಅಲ್ಲ, ಉಣ್ತೀನಿ ತಿಂತೀನಿ ಇಷ್ಟೇ ಸಾಯ್ತೀನಿ, ಇನ್ನು ಮುಗಿದೋಯ್ತು ಜನ್ಮಗಳು ಇಲ್ಲ ಅಂತ ನಾನು ನಿಶ್ಚಿಂತೆಯ ಕಾಲ ಕಳೆಯಂಗಿಲ್ಲ. ಯಾಕಂದ್ರ ಬಾಲಕ ತರುಣ ಜರಜೀರ್ಣ ರೂಪಾಗಿ, ಮೇಲೆ ನರಕಿಯಾಗಿ, ಮುಂದೆ ಒಡ್ತಾನೆ ಅದಾವ, ಹುಡುಗಿ ಅದಾವ, ಕಷ್ಟ ಕಾದ್ಕೊಂಡು ಕುಂತದ. ಈಗ ಮುಂದ ಇಲ್ಲಂತೀರೇನ? ಬಹಳಷ್ಟು ಇದಕ್ಕಂತ ಡಬಲ್ ಟ್ರಿಬಲ್ ಕಾಯ್ಕೊಂಡು ಕುಂತಿದಾವ. ಯಾವಾಗ ನಿನ್ನ ನೀ ತಿಳ್ಕೊಳ್ಳಿಲ್ಲ ಅಂತಂದ್ರ ಇಲ್ಲಿಂದನೂ ವಧೆ ಶುರು ಆಗ್ತಾವ ನಿನಗ. ಮುಂದೆ ನರಕ ಐತೆ. ಬಾಲಕ ತರುಣ ಜರಜೀರ್ಣ ರೂಪಾಗಿ, ಮೇಲೆ ನರಕಿಯಾಗಿ, ಬಳಿಕೀ ಕ್ರಮದೊಳು ತಾಳಲಾರೆನು ತನುವನ್ನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪಿ ಭೀತಿಯೋಳಪ್ಪ. ನನಗ್ ಭಯ ಆಗದ. ಯಾರು ಹೇಳ್ತಾರ ನೋಡ್ರಿ ಮಹಾತ್ಮರು, ಅವ್ರ ರಾಜರಿದ್ದಂಥವ್ರು ಇವ್ರು. ನಮ್ಗಿಷ್ಟು ಸ್ವಲ್ಪ ಕೈಯಾಗ ದುಡ್ಡಿದ್ರ ಗುರುಗಳೇನು ಹಿರಿಯರೇನು ಅದು ಏನು, ಆ ಶಾಸ್ತ್ರ ಏನು ಈ ಶಾಸ್ತ್ರ ಏನು ಬರ್ಬಾರ್ದು ಬಂದು ಹೋಗ್ಬಿಡ್ತಾವ ನಮ್ಮ ಬಾಯಲ್ಲಿ. ಯಾರಿಗೇನ ನಾವು ಗೌರವ ಕೊಡ್ಬೇಕನ್ನೋದೈತೆ. ಯಾಕಂದ್ರೆ ನಮ್ಮ ರೊಕ್ಕ ರೂಪಾಯಿ ಐತೆ, ನಮಗೇನು ಕಡಿಮೆ ಆಗ್ಯದ. ಅವ ಗುರುಗಳೇನು ಈ ಗುರುಗಳೇನು, ಆ ವಾಕ್ಯನೇ ಈ ವಾಕ್ಯ. ಅರೇ ಈಗ ಹೆಂಗ್ ಗೊತ್ತಾಗ್ತದಪ್ಪ ನಿನಗ? ಭಗವಂತ ಹಿಂಗೂ ಕೊಟ್ಟು ಪರೀಕ್ಷೆ ಮಾಡ್ತಾನ. ಮಾಡು ಅದ್ರಾಗ ಮೇರಿ ಎಷ್ಟ್ ಮೆರಿತಿ ಮೇರಿ, ಅದ್ರ ದುಃಖ ನಿನಗ್ ಮುಂದೆ ಕಾದ್ಕೊಂಡ್ ಕುಂತದಂತಾರ ಮಹಾತ್ಮರು. ಅವ್ರಿಗೆ ಅಷ್ಟೇ ಗೊತ್ತು ನಮ್ಮ ಹುಚ್ಚುತನ ಹೆಂಗದಂತಂದ್ರ ಮಹಾತ್ಮರಿಗೆ ಗೊತ್ತು. ಎಷ್ಟು ಮೆರಿತಿದಿ ಮೆರಿ ನಿನಗಾದ ಮುಂದೆ ಸುಡಿಗಿ ಅಂತಾರ ಅವ್ರು. ನಿನ್ ಸುಡಿಗಿ ಈಗಲ್ಲ ಮುಂದೈತಪ್ಪ, ಮಾಡು ಅಂತಾರ. ಅವ್ರು ಯಾಕೆ ಹೇಳ್ತಾರೆ? ಯಾರು ಅವ್ರಿಗೆ ಬಂದು ಶರಣಾಗತನಾಗಿರ್ತಾರ ಅವ್ರಿಗೆ ಹೇಳ್ತಾರ ಅಷ್ಟೇ. ಉಳ್ದವ್ರಿಗೆ ನೀವು ಬರ್ರಿ ಕನ್ನಡಿ ಮನೆಯಾಗಿದ್ದದ್ದು ಬರ್ರಿ ನನ್ನ ನೋಡ್ಕೊಳ್ರಿ ಅಂತದನ್ ಕನ್ನಡಿ ಇಲ್ಲ. ನಮ್ಮ ಮುಖ ನೋಡ್ಕೋಬೇಕಾದ್ರೆ ನಾವೇ ಕನ್ನಡಿ ಮುಂದೋಗಿ ನಿಂತಿರ್ಬೇಕು, ಹೌದಿಲ್ಲ? ಹಂಗಾಗಿ ಇದು ಗೊತ್ತಿದ್ದವರು ಅದಕ್ಕೆ ಹೇಳ್ತಾರೆ. ಇಷ್ಟೆಲ್ಲ ಮೇಲೆ ನರಕಿಯಾಗಿ ತಾಳಲಾರೆನು ತನುವನ್ನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪೆ ಭೀತಿಯೋ. ನನಗೆ ಭಯ ಆಗ್ಬಿಟ್ಟದ ಅಂತ ಬಂದು ಕಾಲಿಗೆ ಬಿತ್ತಾಗ ಹೇಳತನ ಸದ್ಗುರುನಾಥ. ಅದಕ್ಕೆ ನಿನ್ನ ಸ್ವರೂಪ ಯಾವಾಗ್ಲೂ ಇರುವಂಥದ್ದು, ನೀ ಸಾಯುವಂಥವನಲ್ಲ, ನೀ ಅರಿವಿನ ಸ್ವರೂಪ ಇದೆ. ಯಾವ ವಿಕಾರತೆಗೆ ಒಳಗಾಗದೆ ಇರುವಂಥದ್ದು ನಿನ್ನ ಸ್ವರೂಪ ಐತೆ. ಇದು ಹುಟ್ಟ್ಯದಲ್ಲ, ಹುಟ್ಟಿದ್ ವಿಕಾರ ಆಗ್ತದ, ಹಾಲ್ ಕೆಟ್ಟ ಮೊಸರಾದಂಗ. ಆದ್ರ ನಿನ್ನಲ್ಲಿ ಯಾವ್ದು ವಿಕಾರತೆ ಇಲ್ಪ. ನಿನ್ ಹೆಂಗಿದೆ ಅಂದ್ರ ನಿರ್ವಿಕಾರನಾಗಿರುವಂತವನ್ ಇದೆ. ಯಾಕಂತಂದ್ರ ಯಾವ ರೀತಿ ಈ ಚಳಿನೇ ಬರ್ಲಿ, ಈ ಬಂಡೆಗಲ್ಲುಗಳು ಹೆಂಗದಾವ, ಚಳಿನೇ ಬರ್ಲಿ, ಮಳಿನೇ ಬರ್ಲಿ, ಗುಡುಗಿರ್ಲಿ, ಬಿಸಿಲಿರ್ಲಿ, ಏನೇ ಇದ್ರು ಕೂಡ ಪರ್ವತದಲ್ಲಿರುವಂತ ಬಂಡೆಗಲ್ಲುಗಳು ಹೆಂಗಿರ್ತಾವ, ಯಾವುದಕ್ಕೂ ಇದಾಗದೆ ಹಿಂಗ ನಿಂತಿರ್ತಾವ ನೋಡ್ರಿ, ನಿರ್ವಿಕಾರದಿಂದ ಇರ್ತಾವಲ್ಲ. ಅದ್ರಂಗ ನಿನ್ನ ಸ್ವರೂಪ ಕೂಡ ಹೆಂಗದಾವ, ನಿರ್ವಿಕಾರ ಅದ, ಯಾವ ವಿಕಾರಕ್ಕೆ ಒಳಗಾಗದೆ ಇರುವಂತದ್ದು. ಹೆಂಗಾದ್ರೇನು, ಶರೀರ ಎಷ್ಟು ಹೋದ್ರೇನು, ಎಷ್ಟು ಬಂದ್ರೇನು, ಆದ್ರ ನಿನ್ ಒಳಗಡೆ ಇರುವಂತ ಅರಿವು ಯಾವತ್ತು ಹೋಗುವುದಲ್ಲ ಬರೋದಲ್ಲ.
ಯಾವಾಗ್ಲೂ ಇರುವಂಥದ್ದು. ಈ ಬೈಲ್ ಹೆಂಗೈತೆ, ಆಕಾಶ ಹೆಂಗೈತೆ, ಎಷ್ಟು ಬೆಳಿತೀವಿ, ಎಷ್ಟು ಸಾಯ್ತಾರ, ಎಷ್ಟು ಊಟತಾರ, ಎಷ್ಟು ಏನೇನ ನಡೀತಾವಂದ್ರು ಕೂಡ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ಆಕಾಶ ಐತಿ. ಏನಾರ ಧಕ್ಕಿ ಆಗ್ಯದ ಅನ್ನೋದಕ್ಕೆ, ಏನಾರ ದೋಷ ಆಗ್ಯದ ಅನ್ನೋದಕ್ಕೆ, ಯಾವ್ದ್ರಾಗ ಬೆರ್ತದನ ಆಕಾಶ ಇಲ್ಲಲ್ಲ. ಅದೇ ರೀತಿ ನಿನ್ನ ಸ್ವರೂಪ ಕೂಡ ಯಾವಾಗ್ಲೂ ಇರುವಂಥದ್ದು. ಅವ್ರು ಹೋಗೋದು ಬರೋದು ಮಾಡೋದು ಇದೇ ಪಾಪ ಪುಣ್ಯಕ್ಕಂತಾರ. ಈ ಶರೀರ ಓದಂಗಾಗ್ಯದ ಬಂದಂಗಾಗ್ಯದ, ಓದಂಗ ಬಂದಂಗ ಅಷ್ಟೇ ಹೊರತಾಗೆ ಇದು ಕೂಡ ಶಾಶ್ವತ ಅಲ್ಲ. ಅದು ಅದ್ರ ನಿನ್ನ ಒಂದು ಸ್ವರೂಪ ಹೆಂಗೈತಿ ಯಾವಾಗ್ಲೂ ಇರುವಂಥದ್ದಪ್ಪ. ಈ ರೀತಿಯಾಗಿ ನೀನು ಯಾವಾಗ್ಲೂ ನಿರ್ವೀಕಾರವಾಗಿ ಇರ್ತೀವಿ ಅಂತ ಯಾರು ಇದನ್ನ ಸದ್ಗುರು ಹೇಳಿದಾಗ ಇದನ್ನ ಯಾರು ತಿಳ್ಕೊಳತ್ತಾರ ಅವರು ಸರ್ವಜ್ಞ ಅಂತ ಅನ್ಸ್ಕೊಳತ್ತಾರ, ಅವ್ರು ಬಲ್ಲವರು ಅಂತ ಅನ್ಸ್ಕೊಳತ್ತಾರ ಅಂತ ಹೇಳ್ತಾರ. ಮತ್ತೆ ಇನ್ನೊಂದು ಏನ್ ಹೇಳ್ತಾರ 7ನೇ ನುಡಿಯಲ್ಲಿ, ಅರಿವಿಲ್ಲದುದೇ ಜಡಬಹುದೆಂದು ಬಿಡುವನೆ ಜಾಣರ ದೇವ. ನೋಡ್ರಿ, ಯಾಕಂದ್ರ ಯಾವ್ದು ಅರಿವು ಇಲ್ಲ ಅದಕ್ಕ, ಅದನ್ನ ಯಾಕಂತಂದ್ರ ಈ ಅರಿವಿನಿಂದ ಯಾವ್ದು ಅರಿಸಿಕೊಳ್ಳುತ್ತದ ಅದು ಜಡದಿಂದ ಕೂಡಿರುವಂತಹದ್ದು. ಅಂದ್ರ ನಾವೇನನ್ನೆಲ್ಲವನ್ನ ಅರಿತೀವಿ ಅದೆಲ್ಲವೂ ಜಡ ಅಂತ ತಿಳ್ಕೊಬೇಕು. ದೃಶ್ಯವಾಗಿ ಏನ್ ತೋರ್ತದೆಲ್ಲ ಜಡ. ಅದಕ್ಕ ಈ ಜಡ ಅನ್ನುವಂಥದ್ದು ತನ್ನ ಜ್ಞಾನ ಆಗ್ಲಿ, ಜಡ ಅಂದ್ರೇನು ಅಂದ್ರೆ ತನ್ನ ಜ್ಞಾನನೇ ಇಲ್ಲ, ಪರರ ಜ್ಞಾನನೇ ಇಲ್ಲ. ಅದಕ್ಕೆ ಜಡ ಅಂತ ಹೇಳ್ತೀವಿ. ಅದು ಹೆಂಗಂದ್ರೆ ದೃಶ್ಯವಾಗಿ ತೋರ್ತದ. ದೃಶ್ಯವಾಗಿ ಏನ್ ಕಾಣ್ತಾವ ಅವೆಲ್ಲ ಜಡದಿಂದ ಕೂಡಿದಂಥವು. ಯಾಕಂದ್ರ ಯಾವ್ದು ದೃಶ್ಯವಾಗಿ ತೋರ್ತದ ಜಡ ಆದ. ಅದು ಹೆಂಗೈತೆ ಮಿಥ್ಯೆ ಆಗ್ಯದ. ಯಾವ್ದು ಉತ್ಪನ್ನ ಆಗ್ಯದ ಅದೆಲ್ಲ ನಾಶ ಆಗ್ತದ, ಅದು ಮಿಥ್ಯೆ ಆಗ್ತದ. ಈ ರೀತಿ ನಿಶ್ಚಯ ನಿನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ಇದನ್ನು ಬಿಡುವಂಥದ್ದೇ ಇದು ಯೋಗ್ಯವಾಗಿರುವಂಥದ್ದು. ಯಾಕಂತಂದ್ರ ಈ ಸ್ವಪ್ನದಲ್ಲಿ ತೋರುವಂತ ಪದಾರ್ಥಗಳು ಸತ್ಯ ಅದಾವನ ಮಿಥ್ಯೆ ಅದಾವಂತ ನಮ್ಗೆ ಗೊತ್ತದಲ್ಲ. ಯಾಕಂತಂದ್ರ ಅವು ಹೆಂಗ ಅದಾವ ಅಂತಂದ್ರ ಜಡವಾಗಿ ಅದಾವ. ಸ್ವಪ್ನದಲ್ಲಿ ತೋರಿದಂಥವು ಹೆಂಗ ಅದಾವ ಅಂತಂದ್ರ ಜಡವಾಗಿರುವಂಥವು. ಅವು ಮಿಥ್ಯೆ ಅದಾವ. ಅವು ಯಾವುವು ಯಾಕಂದ್ರೆ ದೃಶ್ಯವಾಗಿ ತಿಳಿಸಿಕೊಳ್ತಾವ, ಆದ್ರೂ ಕೂಡ ಅವು ಸತ್ಯ ಅದಾವ ಅಂದ್ರೆ ಮಿಥ್ಯೆ ಅದಾವ. ನೀನ್ ಹೆಂಗಿದಿ? ದೃಕ್ ಅಂದ್ರೆ ನೋಡುವಂಥವ್ನು, ತಿಳಿಯುವಂಥವ್ನು, ಅರಿಯುವಂಥವ್ನು. ಅದರಿಂದ ನೀನು ಸತ್ಯವಾಗಿದೆ, ಯಾವಾಗ್ಲೂ ಇರುವಂಥವನು ಅಂತ ಕೂಡ ಹೇಳ್ತಾರ. ಈ ರೀತಿಯಾಗಿ ಇಲ್ಲಿ ಕೂಡ ಯಾರು ಈ ರೀತಿಯಾಗಿ ಇದನ್ನ ತಿಳ್ಕೊಳ್ತಾರ, ಸದ್ಗುರು ಹೇಳಿದಾಗ ಇದನ್ನ ತಿಳ್ಕೊಂಡು ಆ ಪ್ರಕಾರ ಇರ್ತಾರ. ಇದನ್ನ ತಿಳ್ಕೊಳ್ಳೋಂಥವನೇ ಜಾಣರಲ್ಲಿ ಜಾಣ ಅಥವಾ ಬಲ್ಲವ ಅಥವಾ ಸರ್ವಜ್ಞ ಅಂತ ಕೂಡ ಹೇಳ್ತಾರ. ಮತ್ತೆ ಇನ್ನೊಂದು, ಅರಿವೇ ಸದಾ ಆನಂದವೆಂದು ಅನುಭವಿಪನೆ ಜಾಣರ ದೇವ. ಇಲ್ಲಿ ಕೂಡ ಹೇಳ್ತಾರ ಈ ಇರುವಂತದ್ದೇನು ಸದ್ರೂಪ, ಸದ್ರೂಪನೇ. ಸದ್ರೂಪ ಚಿದ್ರೂಪ ಇದು ಅರಿಯುವುದಾಗಿದೆ. ಯಾಕಂದ್ರ ಅರಿಯುವಂಥದ್ದು ಯಾವುದು? ಈ ಚಿದ್ರೂಪ ಹೆಂಗೈತೆ ಅಂದ್ರ ಸದಾ ಆನಂದವಾಗಿರುವಂಥದ್ದು. ಇದನ್ನೇ ಕೇಳಿದಂಥದ್ದು ಮೈತ್ರೇಯದೇವಿ. ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ನಿರ್ಪ. ಯಾವಾಗ್ಲೂ ಇರುವಂಥದ್ದಲ್ಲ, ಇದನ್ನ ನನಗೆ ಹೇಳ್ಕೊಡಂದ್ಳಕಿ. ಯಾವಾಗ್ಲೂ ಇರುವಂಥದ್ದನ್ನ ನನಗೆ ಹೇಳಿಕೊಡು, ಆನಂದವನ್ನೇ ಹೇಳಿಕೊಡು. ಒಂದು ಸಲ ಆನಂದ ಆಯ್ತು ಅಂದ್ರೆ ನನ್ನಿಂದ ಬಿಟ್ಟು ಹೋಗಿರ್ಬಾರ್ದು ಅಂತದನ್ನ ನನಗೆ ಹೇಳ್ಕೊಡೋದು. ಆದ್ರ ತಾನು ಸಚ್ಚಿದಾನಂದ ಸ್ವರೂಪ ಅನ್ನುವಂಥದ್ದು ಭಾವ. ನೀನೇ ಅರಿವಿನ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅನ್ನುವಂಥ ಭಾವ. ಅದಕ್ಕೆ ಪ್ರಜ್ಞಾನ ಬ್ರಹ್ಮ ಅಂತ ಹೇಳ್ತಾರ. ಪ್ರಜ್ಞಾನ ಅಂತಂ ಬ್ರಹ್ಮ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಶ್ರುತಿ ಒಂದು ಮಹಾವಾಕ್ಯ, ಶ್ರುತಿಯಲ್ಲಿರುವಂಥದ್ದು ಒಂದು ಮಹಾವಾಕ್ಯ. ಯಾವಾಗ್ಲೂ ಇರುವಂತ ಆನಂದ, ಈ ಆನಂದವೇ ಬ್ರಹ್ಮ ಸ್ವರೂಪ. ಇದು ಯಾಕಂದ್ರೆ ಅರಿವು, ಅದರಿಂದಲೇ ಈ ಯಾಕಂತಂದ್ರ ಇಂಥ ಒಂದು ಆನಂದ, ಯಾಕಂದ್ರೆ ಈ ಬ್ರಹ್ಮದಿಂದನೇ ಇಂಥ ಆನಂದದಿಂದ ಸರ್ವ ಪ್ರಾಣಿಗಳಾಗಿರ್ಬೋದು ಕೆಲವು, ಯಾಕಂತಾರೆ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಈ ಅರಿವಿನ ಸ್ವರೂಪನೇ, ಆನಂದ ಸ್ವರೂಪವೇ ಆತ್ಮ ಸ್ವರೂಪ. ಮತ್ತೆ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಆನಂದ ಸ್ವರೂಪನಂತ. ಯಾರು ಈ ರೀತಿ ನೀನೇ ಆನಂದ ಸ್ವರೂಪ ಇದೀಪ ಅಂತ ಸದ್ಗುರು ಹೇಳಿದಾಗ ಅದನ್ನ ಕೇಳಿ ಅದನ್ನ ನಿಶ್ಚಯ ಮಾಡ್ಕೊಳ್ತಾನ ಆತ ಜಾಣರಲ್ಲಿ ಜಾಣ ಅಂತ ಕೂಡ ಹೇಳ್ತಾನ. ಯಾಕಂದ್ರ ಜ್ಞಾನಿ ಹೆಂಗಂತಂದ್ರ ತನ್ನಲ್ಲೇ ತಾನು ಇದೆಲ್ಲ
ಆಗುವಂಥದ್ದು ನಿನ್ನಲ್ಲೇ ಇರುವಂಥ ಅನ್ನೋದು. ಎಲ್ಲಾದ್ರೂ ಮುಕ್ತಿ ಅಂದ್ರೆ ಸದಾಕಾಲ ಆನಂದವಾಗಿರುವಂಥದ್ದು. ಯಾವುದೋ ಒಂದು ವಸ್ತು ಐತೇನಂತಂದ್ರೆ ಅಲ್ಲ ಅದು. ಮುಕ್ತಿ ಅಂದ್ರೆ ದುಃಖದಿಂದ ಮುಕ್ತಿ ಆಗುವಂಥದ್ದು. ಮುಕ್ತಿ ಅಂದ್ರೆ ಏನೋ ಒಂದು ವಸ್ತು ಕೊಡ್ತಾರಂದ್ರೆ ನಮ್ಮ ಮುಕ್ತಿ ಆಗ್ಬಿಡ್ಬೇಕ್ರಿ. ಹೆಂಗಾಗ್ತದ್ರಿ ಮುಕ್ತಿ ತಿಳ್ಕೊಳ್ಳಾರ್ದ? ನೀವು ದುಃಖನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ, ಇಲ್ರಿ ಅಲ್ಲಿ ಎಲ್ಲೇನೋ ಹೋಗಿ ಸತ್ತು ಬಿಟ್ರೆ ಮುಕ್ತಿ ಆಯ್ತ್ರಿ, ಅಲ್ಲಿ ಮಾಡಿಬಿಟ್ರೆ ಹಂಗ ಸತ್ರ ಮಾಡಿ ಶರೀರವಾದ್ಮೇಲೆ ಮುಕ್ತಿ ಆಗುವಂಥದ್ದು ಅಲ್ಲ ಅದು. ಆಗಂಗಿಲ್ಲ. ಆ ಮುಕ್ತಿ ಅಂದ್ರೆ ಮತ್ತೆ ಗತಿಗಳು ಬೇರೆ ಬೇರೆ ಬರ್ಕೊಂಡು ಬಂದಿರ್ತಾರ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಈ ತರ ಸಾರೂಪ್ಯ ಅಂತ ಅನ್ನುವಂಥದ್ದು ಬರ್ಕೊಂಡು ಬಂದಿರ್ತಾರ. ನಿಜವಾದ ಒಂದು ಮುಕ್ತನಾಗ್ಬೇಕಾದ್ರೆ ಆ ಸದ್ಗುರು ವಾಕ್ಯವನ್ನ ಕೇಳಿ ಶ್ರೇಷ್ಠವಾದಂತ ಒಂದು ಅರಿವಿನ ಸ್ವರೂಪನೇ ನೀನು ಅಂತ ತಿಳ್ಕೊಳ್ಬೇಕಾಗ್ತದೆ. ಆನಂದ ಎಲ್ಲೈತೆ ನಿನ್ನೊಳಗ ಐತೆ. ಅದಕ್ಕೆ ನಿನಗಿಂತ ಭಿನ್ನ ಇಲ್ವೇ ಇಲ್ಲ. ಅದು ನಿನಗಿಂತ ಭಿನ್ನವಾಗಿರುವಂಥದ್ದು ಇಲ್ವೇ ಇಲ್ಲ ಅನ್ನುವಂಥ ವಿಚಾರವನ್ನ ಅದು ಹೆಂಗೈತಂದ್ರೆ ನಿನ್ನ ಸ್ವರೂಪನೇ ಅದು ಆಗ್ಯದ. ಜ್ಞಾನಿಗಳು ಇದನ್ನ ತಿಳ್ಕೊಳ್ತಾರ, ಅದರ ಅನುಭವದಲ್ಲಿ ಇರ್ತಾರ ಅವ್ರು. ಯಾವ ರೀತಿ ಅಂತಂದ್ರ ತನ್ನ ನಿಜ ಮುಖ ಏನಂದ್ರ ಕನ್ನಡಿಯಲ್ಲಿ ನೋಡ್ಕೊಂಡಂಗ ಅದು ಪ್ರತಿಬಿಂಬವಾಗಿ ತೋರಿದಂತೆ ಇಲ್ಲಿ ಹೇಳ್ತಾರೆ, ನಿರುಪಾಧಿಕವಾದ ನಿಜ ಸುಖವೇ ನಿನ್ನಲ್ಲಿ ಇರುವಂತ ಏನು ಆನಂದ ಐತೆ ಅದು ವಿಷಯಗಳಲ್ಲಿ ಪ್ರತಿಬಿಂಬಿಸಿ ಅದು ಆನಂದ ತೋರಿದಂಗ ಅದ್ರ ನಿಜವಾದ ಆನಂದವಾದವೇನಂದ್ರೆ ಅಲ್ಲ ಅದು. ಯಾಕಂದ್ರೆ ನಿನಗೆ ಬಿಂಬಾನಂದ ನಿನ್ನೊಳಗ ಐತೆ, ಅದು ವಿಷಯಗಳಲ್ಲಿ ಪ್ರತಿಬಿಂಬ ಆನಂದ ತೋರಿದಂಗ ಆಗ್ತದ ಹೊರತಾಗಿ ಇರುವಂತದ್ದು ನಿನ್ನೊಳಗ ಐತೆ. ಅದು ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ ಸೋಪಾಧಿಕ ಆನಂದ ಅಂತ ಅನಿಸ್ತಂಗ ಆಗ್ತದ ಹೊರತಾಗಿ ಅದು ನಿಜವಾದ ಆನಂದ ಅಲ್ಲ. ನಿನ್ನ ಆನಂದ ಯಾವಾಗ್ಲೂ ನಿನ್ನ ನಿಜ ಸ್ವರೂಪನೇ ಅದು ಆಗ್ಯದಪ್ಪ ಅನ್ನುವಂಥದ್ದು ವಿಚಾರವನ್ನ ಹೇಳ್ತಾರ ಅವರು. ಮತ್ತೆ ಇನ್ನೊಂದು ವಿಷಯ ಹತ್ರ ಅದನ್ನ ನೋಡ್ಬಿಡೋಣ. ಅರಿವೇ ಸ್ವಯಂ ಜ್ಯೋತಿ ಎಂದು ಅರಿವಿಸುವವನೇ ಜಾಣರ ದೇವ. ಇವಾಗ ನೋಡ್ರಿ, ಅರಿವು ಸ್ವಯಂ ಜ್ಯೋತಿ ಆಗಿರ್ತದ, ಜ್ಯೋತಿ ಸ್ವರೂಪನೇ ನೀನಿದ್ದೀಯ. ಅದಕ್ಕೆ ಮಾತು ಮನಗಳಿಂದ ತತ್ತ ಮೀರಿದ ಸತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಎಷ್ಟು ಅದ್ಭುತ ಅಲ್ಲ? ಎಲ್ಲಿ ಜ್ಯೋತಿಯಪ್ಪ ನಿನ್ನೊಳಗಾಯ್ತೋ ಇದು ಜ್ಯೋತಿ. ಅಲ್ಲಿ ಇಲ್ಲಿ ನೀನ್ ನೋಡಕ್ ಹೋಗ್ತಿದಿ, ಆದ್ರ ಸ್ವಯಂ ಜ್ಯೋತಿ ಸ್ವರೂಪನೇ ನೀನಿದಿ. ನೋಡ್ರಿ, ಇಂಥ ಒಂದು ನಿನ್ನೊಳಗಡೆ ಇರುವಂತ ಸ್ವಯಂ ಜ್ಯೋತಿ ಸ್ವರೂಪ ಯಾರು ತೋರಿಸ್ತಾರಿ? ಸದ್ಗುರು ತೋರಿಸ್ತಾನತ. ಆತ ಯಾರು ತೋರಿಸ್ತಾರಲ್ಲ ಆ ರೀತಿ ತಿಳಿಸುವವನೇ ಬಲ್ಲವರಲ್ಲಿ ಬಲ್ಲವ. ನೋಡ್ರ, ಆತ ಬಲ್ಲವ, ತಿಳಿದಂತ ಸರ್ವಜ್ಞ ಮೂರ್ತಿ ಸದ್ಗುರು. ಅದಕ್ಕೆ ಹೇಳ್ತಾರ ಸದ್ಗುರು ನಗುರು ಅಧಿಕಮ್ ಅಂತ ಅದಕ್ಕೆ ಹೇಳ್ತಾರ. ಗುರುವಿಗಿಂತ ಇದನ್ನ ಯಾರು ತೋರ್ಸೋದು? ಶಕ್ತಿ ಯಾರಿಗೈತಿ ಜಗತ್ತಿನ ಒಳಗ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಮಾತ್ರ ಈ ತಾಕತ್ತಿರುವಂಥದ್ದು, ಬೇರೆ ಯಾರಿಗಿಲ್ಲ ನೋಡ್ರಿ. ಅದಕ್ಕೆ ಈ ಅರಿವು ಹೆಂಗದಂತಂದ್ರೆ ಆನಂದ ಸ್ವರೂಪವಾಗಿರುವಂಥದ್ದು ಅದೇ ಸ್ವಯಂ ಜ್ಯೋತಿ ಅಂದ್ರೆ ಸ್ವಯಂ ಪ್ರಕಾಶ. ಇದು ಯಾರು ಹಚ್ಚಿದ್ದೈತನೇ, ಅದು ಯಾರು ಹಚ್ಚಿದ್ದಲ್ಲ, ಅದು ಸ್ವಯಂ. ಅದಕ್ಕೆ ನಾವು ಜ್ಯೋತಿರ್ಲಿಂಗ ಎಲ್ಲಿ ಹೊರಗಡೆ ಯಾಕೆ ನೋಡಕ್ ಹೋಗ್ತಿರೋ? ನಿನ್ಗೆ ಆ ಜ್ಯೋತಿರ್ಲಿಂಗ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತಿ. ಅದು ನಿನ್ನೊಳಗೆ ನೋಡ್ಕ. ಈ ಜ್ಯೋತಿರ್ಲಿಂಗ ಬಿಟ್ಕೇಸ ಆ ಜ್ಯೋತಿರ್ಲಿಂಗ ಯಾಕೆ ಹೋಗ್ತಿ? ಏನದಾವ ಅಲ್ಲಿ ನೋಡಕ್? ನಿನಗೆ ನಿನ್ನೊಳಗ ಐತಿ ನೋಡಿ, ಸ್ವಯಂ ಜ್ಯೋತಿ ಪ್ರಕಾಶ ಐತಿ. ಅದು ಇಂಥ ಒಂದು ಸ್ವಯಂ ಪ್ರಕಾಶವಾಗಿರುವಂಥದ್ದು ಇದು ಯಾವುದೋ ಒಂದು ಪ್ರಕಾಶತೆ ಒಂದು ಶಕ್ತಿಯನ್ನು ಪಡ್ಕೊಂಡದೇನಂದ್ರ ಅಲ್ಲ. ಈ ಪ್ರಕಾಶತೆಯಿಂದ ಜಗತ್ತಿನ ಎಲ್ಲ ಸೂರ್ಯ ಚಂದ್ರರು ಬೆಳಗಾಕತ್ತಾರೆ, ಈ ಜಗತ್ತು ತೋರ್ದಂಗಾಕತ್ತೆ. ಯಾವ್ದ್ರ ಬೆಳಕಿನಿಂದ? ನಿನ್ನ ಜ್ಯೋತಿಯ ಬೆಳಕಿನಿಂದ ಇಷ್ಟೆಲ್ಲ ತೋರಕತ್ತದ. ಇವತ್ತು ಸೂರ್ಯ ಚಂದ್ರರು ಬೆಳಗಾಕತ್ತಾರೆ ಯಾವ್ದ್ರಿಂದ? ನಿನ್ನ ಸ್ವರೂಪದಿಂದನೇ, ನಿನ್ನ ಜ್ಯೋತಿಯಿಂದನೇ ಅದು. ಅದಕ್ಕ ಇದು ಹೆಂಗೈತಪ್ಪ ಅಂತಂದ್ರ ಹಚ್ಚಳಿಯದೇ ಪ್ರಕಾಶವಾಗಿರುವಂಥದ್ದು ಯಾವುದು? ಅದು ಯಾವ್ದಕ್ಕೂ ನಾಶ ಇಲ್ಲ, ಅದು ಹೋಗ್ತದನ್ನಂಗಿಲ್ಲ, ಬರ್ತದನ್ನಂಗಿಲ್ಲ. ಈ ಜ್ಯೋತಿ ಹೆಂಗೈತಿ ಅಂದ್ರ ಸ್ವಯಂ ಪ್ರಕಾಶವಾಗಿರುವಂಥದ್ದು. ಎಲ್ಲಾ ಒಂದು ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಇವೆಲ್ಲವೂ ಈ ಒಂದು ನಿನ್ನ ಸ್ವರೂಪವನ್ನ ಬೆಳಗುವಂಥ ಒಂದು ಶಕ್ತಿ ಅವಕ್ಕಿಲ್ಲ. ಆದ್ರ ನಿನ್ನ ಜ್ಯೋತಿ ಏನು ಸ್ವಯಂ ಪ್ರಕಾಶತೆ ಐತಲ್ಲ, ಅದರಿಂದ ಇವೆಲ್ಲ ಬೆಳಗ್ತವೆ. ಇವುಗಳಿಂದ ನಿನ್ನ ಸ್ವರೂಪ ಬೆಳಗುವಂಥದ್ದಲ್ಲ. ಇವೆಲ್ಲವಕ್ಕೆ ಆಧಾರವಾಗಿರುವಂಥದ್ದೇ ನಿನ್ನ ಸ್ವರೂಪ ಐತಪ್ಪ. ಇಂಥ ಒಂದು ಸ್ವರೂಪ ನಿಂದು ಐತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಅದರ ಯಾರು ಈ ರೀತಿಯಾಗಿ ಉಪದೇಶ ಮಾಡ್ತಾರ. ಇಂಥ ಯಾಕಂದ್ರ ಜ್ಯೋತಿ ಸ್ವರೂಪನೇ ನೀನಿದ್ದಿ ಅಂತ
ಯಾರು ಇದನ್ನ ಹೇಳ್ತಾರ, ಉಪದೇಶವನ್ನ ಮಾಡ್ತಾರೋ ಅವರು ಜಾಣರ ದೇವ. ಇದನ್ನ ತಿಳಿಯುವಂತವನು ಜಾಣರ ದೇವ. ಸದ್ಗುರು ಹೇಳಿದಾಗ ಇದನ್ನ ತಿಳಿಯುವಂತವನು ಜಾಣರ ದೇವ. ಅರಿವಿನೋಳು ಇಲ್ಲೊಮ್ಮೆ ಮರ ಎಂದು ಬಲ್ಲನೆ ಜಾಣರ ದೇವ ಅಂತ ಟೈಮ್ ಆಗ್ಯದ, ಏನ್ ಮಾಡೋದು ಗೊತ್ತಿಲ್ಲ. ಇನ್ನೊಂದ್ ಚೂರು ಇದನ್ನ ಮುಗಿಸ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಅರಿವಿನೋಳು. ಯಾಕಂದ್ರ ಬುದ್ಧಿ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಈ ಮನಸ್ಸನ್ನ ಬುದ್ಧಿ ಪ್ರಕಾಶ ಮಾಡುತ್ತದೆ. ಮನಸ್ಸು ಇಷ್ಟೆಲ್ಲ ಸಂಕಲ್ಪ ವಿಕಲ್ಪ ಮಾಡ್ತದಲ್ಲ, ಇದನ್ನ ಪ್ರೇರಣೆ ಮಾಡುವಂಥದ್ದು, ಪ್ರಕಾಶ ಮಾಡುವಂಥದ್ದು ಬುದ್ಧಿ. ಈ ಬುದ್ಧಿ ಆದ್ರೂ ಸ್ವಯಂ ಪ್ರಕಾಶತೆಯಿಂದ ಕೂಡ್ಯದೇನಂದ್ರೆ ಇಲ್ಲ. ಯಾಕಂದ್ರೆ ಬುದ್ಧಿ ಕೂಡ ಇಲ್ಲಿ ಅರು ಮರುಗಳಿಂದ ಅದು ತಿಳಿಸಿಕೊಳ್ತದೆ. ಅದು ಕೂಡ ಬುದ್ಧಿ, ನನ್ನ ಬುದ್ಧಿ ಎಲ್ಲೋಗಿತ್ತೇನ್ರಿ, ನನ್ಗೆ ಅರ್ಥನೇ ಆಗ್ಲಿಲ್ಲ ನೋಡ್ರಿ ಅಂತೀವಲ್ಲ, ಅದು ಕೂಡ ಅರು ಮರುಗಳಿಂದ ಅದು ಅರಿಸಿಕೊಳ್ತದೆ. ಈ ರೀತಿಯಾಗಿ ಬುದ್ಧಿ ಅರಿಸಿಕೊಳ್ತ ಈಗ ಅನ್ನೋದ್ರಿಂದ ಬುದ್ಧಿಯನ್ನ ಏನು ಪ್ರಕಾಶತೆ ಮಾಡ್ತದ್ರೆ ಅಹಂಕಾರ ಪ್ರಕಾಶ ಮಾಡ್ತದ. ಇದರಿಂದ ಇದು ಕೂಡ ಸ್ವಯಂ ಪ್ರಕಾಶತೆಯಿಂದ ಕೂಡಿಯದನಂದ್ರೆ ಇಲ್ಲ. ಯಾಕಂದ್ರೆ ಅಹಂಕಾರ ನಾನು ಅಂತ ಜಾಗ್ರ ಸ್ವಪ್ನಗಳಲ್ಲಿ ಮಾತ್ರ ವ್ಯವಹಾರ ಮಾಡಿದ್ರು ಕೂಡ ನಿದ್ರೆಯಲ್ಲಿ ಇದು ಇರಂಗಿಲ್ಲ, ಅಹಂಕಾರ ಇರಂಗಿಲ್ಲ, ನಿದ್ರೆ ಒಳಗೆ ಇರಂಗಿಲ್ಲ, ಜಾಗ್ರ ಸ್ವಪ್ನದಲ್ಲಿ ಮಾತ್ರ ಇರ್ತದೆ. ಅದರಿಂದ ಇದು ಅಭಾವ ರೂಪದಿಂದ ಅಹಂಕಾರ ಕೂಡ ಅರಿಸಿಕೊಳ್ತದೆ. ಅದರಿಂದ ಇದು ಸ್ವಯಂ ಪ್ರಕಾಶ ಅಲ್ಲ. ಇವೆಲ್ಲವನ್ನ ಈ ವೃತ್ತಿಯನ್ನು, ಯಾಕಂತ ಇವೆಲ್ಲವನ್ನ ಚಿದಾಭಾಸ ಅಂದ್ರೆ ಜೀವಾತ್ಮ ಇದನ್ನೆಲ್ಲವನ್ನ ಅರಿತಾನೆ ಚಿದಾಭಾಸ. ಈ ಚಿದಾಭಾಸ ಕೂಡ ಅದನ್ನು ಏನಾದ್ರೂ ಅಹಂಕಾರವನ್ನ ಪ್ರಕಾಶ ಮಾಡ್ತಾನಾದ್ರೂ ಕೂಡ ಅದನ್ನು ಸ್ವಯಂ ಶಕ್ತಿ ಐತೇನು, ಅದನ್ನು ಸ್ವಯಂ ಪ್ರಕಾಶ ಏನಂತಂದ್ರೆ ಅಲ್ಲ, ಅದನ್ನು ಪ್ರತಿಬಿಂಬಿತ ಒಂದು ಹೆಂಗದು ಯಾವ ರೀತಿ ಅಂದ್ರೆ ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬ ಕಂಡಂಗ ಚಿದಾಭಾಸನ ಒಂದು ಆತ ಕೂಡ ಅದಕ್ಕೆ ಚಿದಾಭಾಸನ ಸಾಕ್ಷಿ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಆತ. ಹಾಗೆ ದೇಹಾದಿಗಳನ್ನ ಪ್ರಕಾಶ ಮಾಡ್ತಾನ, ಅದನ್ನ ಪ್ರತಿಬಿಂಬ. ಚಿದಾಭಾಸ ಕೂಡ ಪ್ರತಿಬಿಂಬಿತವಾಗಿರುವಂತವನು. ಅದಕ್ಕೆ ಪ್ರತಿಬಿಂಬವು ಬಿಂಬದಲ್ಲಿ ಏಕವಾದಂತೆ. ಯಾಕಂದ್ರ ಪ್ರತಿಬಿಂಬ ಬಿಂಬ ಸ್ವರೂಪದಲ್ಲಿ ಚಿದಾಭಾಸ ಪ್ರತ್ಯೇಗಾತ್ಮನೆಲ್ಲ ಐಕ್ಯ ಆಗ್ತಾನೆ. ಹಂಗಾಗಿ ಇಲ್ಲಿ ಕೂಡ ಹೆಂಗದಂತಂದ್ರ ಅರಿವಿನೊಳಲ್ಲೊಮ್ಮೆ ಮರ ಎಂದು ಬಲ್ಲವನೇ ಜಾಣರ ದೇವ ಅನ್ನುವಂಥದ್ದನ್ನ ಅವ್ರು ಹೇಳತ್ತಾರೆ. ಯಾವ ಕಾಲಕ್ಕೂ ನಿನಗ ಮರುಹು ಅನ್ನೋದು ಇಲ್ವೇ ಇಲ್ಪ ಅಂತ ಹೇಳಿ. ಯಾಕಂತಂದ್ರ ಯಾವ ಕಾಲಕ್ಕಾದ್ರೂ ಇಲ್ಲ. ಪ್ರಕಾಶಮಾನವಾದ ಸೂರ್ಯನಲ್ಲಿ ಕತ್ತಲೆ ಐತೇನಂದ್ರೆ ಇಲ್ಲ. ಸ್ವಯಂ ಪ್ರಕಾಶ ಸ್ವರೂಪ ತನ್ನಲ್ಲಿ ಮರುವೆ ಯಾವತ್ತೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಆ ರೀತಿ ಇಲ್ಲಿ ಕೂಡ ಹೇಳ್ತಾರ. ಅದು ತನ್ನಲ್ಲೇ ಇರುವಂಥದ್ದು, ತನ್ನಲ್ಲೇ ಒಂದು ಕೀಲಿಕೈ ಅಥವಾ ಒಂದು ಮಗುನ ನಾವು ಸ್ವಲ್ಪ ಕೆಲವೊಂದು ದೃಷ್ಟಾಂತದಾಗ ಹೇಳ್ತೀವಿ. ಒಂದು ಮಗುನ ಮ್ಯಾಲ ಹಿಂಗ ಹೆಗಲ ಮೇಲೆ ಕೂಡ್ಸ್ಕೊಂಡು ಯಾವ್ದೋ ಒಂದು ಜಾತ್ರೆಗೆ ಹೋಗಿರ್ತಾನ, ಆದ್ರೆ ಮರ್ತು ಬಿಡ್ತಾನ. ಆ ಹುಡುಗ ಎಲ್ಲದಂತ ಜಾತ್ರೆ ತುಂಬಾ ಹುಡುಕಿದ್ನಂತ. ಇಂತ ಹುಡುಗ ರಾಮು, ಆ ಹುಡುಗ ಎಲ್ಲಾ ಕಡೆ ಹುಡುಕಿದ, ರಾಮನೇ ಸಿಗೋಲ್ಲಪ್ಪ, ಎಲ್ಲೋಗ್ಯಾನ ಅಂತ ಕೇಳ್ತಾ ಇದ್ದ. ಆ ಹುಡುಗನ ಮ್ಯಾಲೆ ಕೂಡ್ಸ್ಕೊಂಡಿದ್ದ. ಒಬ್ಬ ಹೇಳ್ದ, ಅಲ್ಪ ರಾಮು ಅಂತ ಹುಡ್ಕಕತ್ತಿಲ್ಲ, ಇಲ್ಲೇ ಕುಂತಾನಲ್ಲ ಮ್ಯಾಲ ಅಂತ. ಅವಾಗ ಹಿಂಗ್ ನೋಡ್ಕತಾನ, ಅಯ್ಯೋ ಮರ್ತೇ ಬಿಟ್ಟಿದ್ದೆ. ಆದ್ರೆ ಇರ್ಲಿಲ್ಲೇನು ಅದು ಹುಡುಗ, ಆದ್ರೆ ಮರ್ತಂಗಾಗಿತ್ತು, ಆದ್ರೆ ತಿಳಿಸ್ದಂಗಾಯ್ತಿದು ಅಷ್ಟೇನೆ. ಹಂಗಾಗಿ ನಿನ್ಗೆ ಯಾವ ಕಾಲಕ್ಕೂ ಏನಾಗ್ತದ ಮರಿವೆ ಅನ್ನುವಂಥದ್ದು ಇಲ್ವೇ ಇಲ್ಲ, ಇದ್ದಂತೆ ತೋರ್ತದ. ಅದು ವಿಚಾರ ಮಾಡಿದ್ರೆ ನಿನ್ಗೆ ಯಾವ ರೂಪದಿಂದ ಮರುವಿ ಇಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರ. ಈಗ ಇದನ್ನ ಹಿಡ್ಕೊಂಡು ನಾಳೆ ಮಾತಾಡಿದ್ರೆ ಒಳ್ಳೇದೇನೋ ಅನಿಸ್ತದ. ಅರಿವು ಅವಸ್ಥೆಗಳಿಗೆ ಪೆರೆತಂದು ಕಾಣ್ಬನೆ ಜಾಣರ ದೇವ. ಜಾಗ್ರದಾದಿ ಅವಸ್ಥೆಗಳು ಭಿನ್ನ ಅದಾವ. ಜಾಗ್ರ, ಸ್ವಪ್ನ, ಸುಸುಪ್ತಿ ಅವಸ್ಥಾತ್ರಯಗಳಿಗೆ ಇಲ್ಲಿ ಸಾಕ್ಷಿ ರೂಪವಾಗಿ ಅರಿಸಿಕೊಳ್ಳುವಂತ ನೀನ್ ಬೇರೆನೆ ಇದ್ದೀಯಪ್ಪ. ಇದ್ರಾಗ ನೀನು ಬೆರೆತಿಲ್ಲ. ಇದರೆಲ್ಲ ಹಾಗೂ ಹೋಗುಗಳನ್ನ ಕಾಣುವಂತ ನೀನು ಬೇರೆನೆ ಇದ್ದೀಯ. ಅವು ನಿನ್ನಿಂದ ಅರಿಸಿಕೊಳ್ಳುತ್ತಾವ, ಆದ್ರ ಇವನ್ನ ತಿಳಿಯುವಂಥವನು ನೀನ್ ಬೇರೆನೆ ಇದ್ದೀರಿ ಅಂತ ಯಾರು ಸದ್ಗುರು ಹೇಳಿದಾಗ ಇದನ್ನ ಕೇಳಿ ತಿಳ್ಕೋತಾರ ಅವ್ರು ಜಾಣರಲ್ಲಿ ಜಾಣ. ಎಲ್ಲ ಅರಿವಿನ ಸ್ವರೂಪನೇ ನೀನಿದಿ, ಅರಿಸಿಕೊಳ್ಳುವಂಥದ್ದೆಲ್ಲ ಮಿಥ್ಯೆ ಅದಾವ ಅಂತ ಈ ರೀತಿಯಾಗಿ ನಿನ್ನಲ್ಲಿ ನಿನ್ನ ದೃಢ ನಿಶ್ಚಯ ಮಾಡ್ಕೊಳ್ಳುವಂಥದ್ದು ಇದು ಜಾಣರಲ್ಲಿ ಜಾಣ ಅಂತ ಕೂಡ ಹೇಳ್ತಾರೆ. ಮತ್ತೆ ಇದನ್ನ ಹಿಡ್ಕೊಂಡು ಮಾತಾಡೋಣ ನಾಳೆ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.